ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾಧನ ವಿಜಯತೆ ಮಧ್ವದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಯುಪುರಾಣದ 7ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆಯ ಪ್ರವಚನದಲ್ಲಿ ನಾವು ಕೇಳಿದಂತೆ ವಿಶೇಷವಾಗಿ ಶ್ರಾದ್ದದ ಮಹತ್ವವನ್ನು ವಾಯುದೇವರು ಉಪದೇಶ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಆ ರಜತ ಪಾತ್ರೆ ಎಂಬುದು ಶ್ರಾದ್ದ ಕರ್ಮಕ್ಕೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ರಜತ ಪಾತ್ರೆ ಬಗ್ಗೆ ಹೇಳಬೇಕಾದ್ರೆ ಶಿವನೇತ್ರ ಮಲೋದ್ಭೂತಂ ಅಂತ ರುದ್ರದೇವರ ಕಣ್ಣಿನಿಂದ ಹುಟ್ಟಿದಂಥದ್ದು ಯಾವುದು ಆ ರಜತ ಪಾತ್ರೆಗಳು, ಬೆಳ್ಳಿಯ ಪಾತ್ರೆ. ಹಾಗಾಗಿ ಅದನ್ನು ವಿಶೇಷವಾಗಿ ಆ ಶ್ರಾದ್ದದಲ್ಲಿ ಉಪಯೋಗ ಮಾಡಿದರೆ ಅದರಿಂದ ಪಿತೃಗಳಿಗೆ ಅತ್ಯಂತ ತೃಪ್ತಿ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಶ್ರಾದ್ದದಲ್ಲಿ ರಜತ ಪಾತ್ರೆ ಅದು ಅತ್ಯಂತ ಪ್ರೀತಿಕರವಾದದ್ದು. ಸಾಧ್ಯವಾಗದೇ ಹೋದರೆ ತಾಮ್ರ ಪಾತ್ರೆ ಇದನ್ನಾದರೂ ಉಪಯೋಗಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ತಿಳಿಸಿ ಶ್ರಾದ್ದ ಕಾಲದಲ್ಲಿ ವಿಶೇಷವಾಗಿ ಕೃಷ್ಣಾಜಿನಸ್ಯ ಸಾನ್ನಿಧ್ಯಂ ದರ್ಶನಂ ದಾನಮೇವಚ ಅಂತ ಕೃಷ್ಣಾಜಿನದ ಮೇಲೆ ಕುಳಿತುಕೊಂಡು ಶ್ರಾದ್ದವನ್ನು ಮಾಡಿದಾಗ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಹೋದರೆ ಕನಿಷ್ಠ ಶ್ರಾದ್ದದ ಸಂದರ್ಭದಲ್ಲಿ ಕೃಷ್ಣಾಜಿನ ನೋಡಿದರೆ ಸಾಕುವಂತೆ ಅಥವಾ ದಾನ ಕೊಟ್ಟರೂ ಕೂಡ ಅದಕ್ಕೆ ವಿಶೇಷವಾದಂಥ ಫಲ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಶ್ರಾದ್ದದಲ್ಲಿ 3 ಅತ್ಯಂತ ಪವಿತ್ರವಾದಂಥದ್ದು ತಿಳಿಸ್ತಾ ಇದ್ದಾರೆ. ದೌಹಿತ್ರಂ ಕೃತಪಸ್ಥಿಲಾಹ ಎಂಬುದಾಗಿ. ದೌಹಿತ್ರ ಅಂದರೆ ಯಾವ ವ್ಯಕ್ತಿ ಮರಣವನ್ನು ಹೊಂದಿರ್ತಾನೋ ಆ ವ್ಯಕ್ತಿಯ ಮಗಳ ಮಗ ಅವನು ಶ್ರಾದ್ದದಲ್ಲಿ ಇದೆ ಅತ್ಯಂತ ಶ್ರೇಷ್ಠ ಅಂತ ಕರೆಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಕುತಪಕಾಲ 10ವರೆಯ ಸಂದರ್ಭ ಮೇಲಿನ ಸಂದರ್ಭ ಇದೆ, ಅದಕ್ಕೆ ಕುತಪಕಾಲ ಅಂತ ಕರೀತಾರೆ. ಆ ಕುತಪಕಾಲ, ಅದೇ ರೀತಿಯಾಗಿ ತಿಲಾಹ ಎಳ್ಳು, ಇವೆಲ್ಲವೂ ಕೂಡ ಅತ್ಯಂತ ಪ್ರಧಾನವಾದದ್ದು. ಇವುಗಳಿದ್ದಾಗ ಏನಾಗುತ್ತೆ, ಆ ಶ್ರಾದ್ದಕ್ಕೆ ಇನ್ನೂ ವಿಶಿಷ್ಟವಾದಂತಹ ಫಲ ಬರುತ್ತೆ ಎಂಬುದಾಗಿ ವಾಯುದೇವರು ತಿಳಿಸ್ತಾ ಇದ್ದಾರೆ. ಹೀಗೆ ವಾಯುಪುರಾಣದಲ್ಲಿ ಶ್ರಾದ್ದದ ಬಗ್ಗೆ ಹೇಳಬೇಕಾದ್ರೆ ಪಿಂಡ ಪ್ರದಾನವನ್ನು ಯಾವ ರೀತಿ ಮಾಡಬೇಕು ಅಂತ. ಸಾಮಾನ್ಯವಾಗಿ ನಾವು ಇವತ್ತು ಹೇಗೆ ಮಾಡ್ತೇವೆ, ಭೂಮಿಯ ಮೇಲೆ ದರ್ಭೆಯನ್ನು ಹಾಸಿ ಅದರ ಮೇಲೆ ವಿಷ್ಣುಪಾದವನ್ನಿಟ್ಟು ಒಂದು ಏನು ಪಿಂಡ ಪ್ರದಾನ ಮಾಡ್ತೇವೆ. ವಾಯುಪುರಾಣದಲ್ಲಿ ಹೇಳುವಂತೆ ತತ್ರ ಗರ್ತಾಸ್ತ್ರಯ ಕಾರ್ಯ ತ್ರಯೋ ದಂಡಾಶ್ಚ ಖಾದಿರಾಹ ಎಂಬುದಾಗಿ ನಮ್ಮ ಮನೆಯ ಆಗ್ನೇಯ ಮೂಲೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಏನು ಮಾಡಬೇಕು ಅಂತೆ 3 ಹೊಂಡಗಳನ್ನು ತೋಡಬೇಕು ಅಂತ. ಆ 3 ಹೊಂಡಗಳನ್ನು ತೆಗೆದು ಅದರಲ್ಲಿ ಒಂದೊಂದು ಪಿಂಡ ಪ್ರದಾನ ಮಾಡಬೇಕು ಅಂತ ತಿಳಿಸ್ತಾರೆ. ಆದರೆ ಇವತ್ತು ಅದೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಮಾಮೂಲಾಗಿ ನೆಲದ ಮೇಲೆ ದರ್ಬೆಯನ್ನು ಹಾಕಿ ಅದರ ಮೇಲೆ ಪಿಂಡ ಪ್ರದಾನ ಮಾಡುವಂತಹ ಸಂಪ್ರದಾಯ ಬಂದಿದೆ. ಹೀಗೆ ಪುರಾಣದಲ್ಲಿ ಹೇಳುವಂತೆ ಹಳ್ಳವನ್ನು ತೋಡಿ ಅಂದರೆ ತೆಗ್ಗನ್ನು ತೋಡಿ ಅದರಲ್ಲಿ ಒಂದೊಂದು ಪಿಂಡವನ್ನು ಪ್ರದಾನ ಮಾಡಬೇಕು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಶಾಸ್ತ್ರೋಕ್ತ ರೀತಿಯಿಂದಾಗಿ ವಿಶೇಷವಾಗಿ ಶ್ರಾದ್ದವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಅಶ್ವಮೇಧ ಫಲಂ ಹೇತದ್ ದ್ವಿಜೈಹಿ ಸತ್ಕೃತ್ಯ ಪೂಜಿತಂ ಅಂತ ವಿಶೇಷವಾಗಿ ಅಶ್ವಮೇಧ ಯಾಗವನ್ನು ಮಾಡಿದಂತಹ ಸಂಪೂರ್ಣವಾದಂತಹ ಫಲ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ತಿಳಿಸಿ ಮುಂದೆ ಅನೇಕ ರೀತಿಯಾದಂತಹ ದಾನಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ
ಯಾವ ಶ್ರಾದ್ದವನ್ನು ಸರಿಯಾಗಿ ಮಾಡಿದರೆ ಆ ಊರಿನಲ್ಲಿ, ಅಂದರೆ ಯಾವ ವ್ಯಕ್ತಿ ಶ್ರಾದ್ದವನ್ನು ಮಾಡ್ತಾನೋ ಆ ಊರಿನಲ್ಲಿ ವಿಶೇಷವಾದ ಮಳೆಯಾಗುತ್ತೆ ಅಂತೆ, ಹೊಲ ಗದ್ದೆ ಇವೆಲ್ಲವೂ ಕೂಡ ಸಮೃದ್ಧವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಅಂತೆ. ಯಾಕೆಂದರೆ ಆ ಊರಿನಲ್ಲಿ ಪಿತೃಗಳ ಆರಾಧನೆ ಶಾಸ್ತ್ರೋಕ್ತ ಕ್ರಮದಲ್ಲಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕೇವಲ ಮನೆಗೆ ಅಲ್ಲ, ಇಡೀ ಗ್ರಾಮಕ್ಕೇನೆ ಅದರಿಂದಾಗಿ ವಿಶೇಷವಾದಂಥ ಫಲ ಎಂಬುದು ಉಂಟಾಗುತ್ತೆ ಅಂತ. ಈ ರೀತಿಯಾಗಿ ಆ ವಿಶೇಷವಾಗಿ ಆ ಪಿಂಡದಲ್ಲಿ ಜೇನುತುಪ್ಪ, ತುಪ್ಪ ಮುಂತಾದಂತಹ ಏನು 8 ಪದಾರ್ಥಗಳನ್ನು ಹೇಳಿದ್ದಾರೆ, ಆ 8 ಪದಾರ್ಥಗಳನ್ನು ಸೇರಿಸಿ ವಿಶೇಷವಾಗಿ ಶ್ರಾದ್ದವನ್ನು ಮಾಡಬೇಕು. ಅದೇ ರೀತಿಯಾಗಿ ಶ್ರಾದ್ದದ ದಿನ ಅಭ್ಯಂಗ, ಅಂದರೆ ಮೈಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡಬಾರದು. ಅವತ್ತು ವಿರಕ್ತರಾಗಿ ಆ ದಿನವನ್ನು ಕಳೆಯಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಜಾನಂ ಕೃತ್ವ ತಥಾ ಸವ್ಯಂ ಭೂಮೋ ಪಿತೃಪರಾಯಣ ಅಂತ ಆ ಕಾಲನ್ನು, ಮೊಣಗಾಲನ್ನು ಭೂಮಿಯಲ್ಲಿ ಊರಿ ತಾರೆ ಮಾಡಬೇಕು, ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಆ ಪಿಂಡವನ್ನು ಪ್ರದಾನ ಮಾಡಬೇಕಾದ್ರೆ ಆ ಪಿತೃ, ಪಿತಾಮಹ, ಪ್ರಪಿತಾಮಹ 3 ಜನ ಹೆಸರನ್ನು ಹೇಳಬೇಕು. ಅದರಲ್ಲಿ ಇನ್ನೊಂದನ್ನು ಹೇಳ್ತಾ ಇದ್ದಾರೆ, ಪಿಂಡ ಪರೀಕ್ಷಿಪೇತ್ ಸಮ್ಯಕ್ತ ಅಪಸವ್ಯಂ ಅತಂದ್ರಿತಃ ಅಂತ. ಅಂದರೆ ಅವರ ಹೆಸರು ಗೋತ್ರವನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ. ಸ್ಪಷ್ಟವಾಗಿ ಯಾವುದೇ ರೀತಿಯ ತಪ್ಪು ಇಲ್ಲದಂತೆ ಹೇಳಿದಾಗ ಮಾತ್ರ ಏನಾಗುತ್ತೆ, ಅದು ಅವರಿಗೆ ಸೇರುತ್ತೆ. ತಪ್ಪಾಗಿ ಹೇಳಿಬಿಟ್ರೆ ಅದು ಏನಾಗೋದಿಲ್ಲ, ಅವರಿಗೆ ಸೇರೋದಿಲ್ಲ. ಯಾಕೆಂದರೆ ಸಂಸ್ಕೃತದ ಭಾಷೆಯ ಬಗ್ಗೆ ಹೇಳಬೇಕಾದ್ರೆ ಧರ್ಮಶಾಸ್ತ್ರಕಾರ ಒಂದು ಮಾತನ್ನು ಹೇಳ್ತಾರೆ, ಏಕಶಬ್ದ ಸುಷ್ಟು ಜ್ಞಾತಃ ಸಮ್ಯಕ್ ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ ಅಂತ. ಅಂದರೆ ಸಂಸ್ಕೃತದ ಒಂದು ಶಬ್ದವನ್ನು, ಅದ್ಯಾವುದು ಹೋಮ ಅಲ್ಲ, ಶ್ರಾದ್ದ ಅಲ್ಲ, ದೇವರ ಪೂಜೆ ಅಲ್ಲ, ಏನೂ ಅಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತೀವಲ್ಲ, ಕನ್ನಡ ಮಾತಾಡಿದಂತೆ ಸಂಸ್ಕೃತ ಭಾಷೆಯನ್ನು ಕೂಡ ಮಾತಾಡಬೇಕಾದ್ರೆ ಒಂದು ಶಬ್ದವನ್ನು ನಾವು ಸರಿಯಾಗಿ ಪ್ರಯೋಗ ಮಾಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಪುಣ್ಯ ಅಂದರೆ, ಸ್ವರ್ಗೇ ಲೋಕೆ ಕಾಮಧುಕ್ಭವತಿ ಅಂತ. ಸ್ವರ್ಗಲೋಕದಲ್ಲಿ ಆ ವ್ಯಕ್ತಿ ಬೇಡಿದ್ದನ್ನು ಪಡಿತಾನೆ ಅಲ್ಲ, ಬೇಡಿದ್ದನ್ನು ಕೊಡುವಂತಹ ಕಾಮಧೇನುವಾಗ್ತಾನೆ ಅಂತ. ಅಷ್ಟು ಸಾಮರ್ಥ್ಯ ಯಾವುದಕ್ಕಿದೆ, ಅದು ಸಂಸ್ಕೃತ ಭಾಷೆಗಿದೆ. ಹಾಗಾಗಿ ಅದನ್ನು ಸರಿಯಾಗಿ ತಾನೇ ಮಾಡಬೇಕು, ಪ್ರಯೋಗ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಷ್ಟಾದ ಮೇಲೆ ವಿಶೇಷವಾಗಿ ಕ್ಷೌಮಸೂತ್ರಂ ನವಂ ದದ್ಯಾತ್ ಊರ್ಣಂ ಕಾರ್ಪಾಸಿಕಂ ತತ ಅಂತ ಪಿಂಡವನ್ನು ಇಟ್ಟ ಮೇಲೆ ಆ ಪಿಂಡದ ಮೇಲೆ ವಿಶೇಷವಾಗಿ ಯಾವ ಹತ್ತಿಯ ವಸ್ತ್ರವನ್ನೇ ಹಾಕಬೇಕು ಅಂತ ತಿಳಿಸ್ತಾ ಇದ್ದಾರೆ. ವರ್ಜಯೇತ ದಶಾಮ್ಯಜ್ಞೆ ಯದಪ್ಯಹದ ವಸ್ತ್ರಜಾಂ ಕೌಶೇಯಂ ಪರಿವರ್ಜಯೇತ್ ಅಂತ ತಿಳಿಸ್ತಾ ಇದ್ದಾರೆ. ರೇಷ್ಮೆಯ ವಸ್ತ್ರವನ್ನು ಯಾವತ್ತೂ ಕೂಡ ಪಿಂಡಗಳಿಗೆ ಹಾಕಬಾರದು ಅಂತ ವಾಯುದೇವ ತಿಳಿಸ್ತಾ ಇದ್ದಾರೆ. ಪತ್ರೋಣ ಪಿತೃಸೂತ್ರಂ ಚ ಕೌಶೇಯಂ ಪರಿವರ್ಜಯೇತ್. ಕೌಶೇಯ ಅಂತ ಹೇಳಿದ್ರೆ ರೇಷ್ಮೆಯ ವಸ್ತ್ರ ಅಂತ. ರೇಷ್ಮೆಯ ವಸ್ತ್ರವನ್ನು ಪಿಂಡಗಳಿಗೆ ಹಾಕಬಾರದು, ಯಾಕೆಂದರೆ ಅದು ಕ್ರಿಮಿಗಳಿಂದಾಗಿ ಹುಟ್ಟಿದ್ದು. ಆ ಕ್ರಿಮಿಗಳಿಂದ ಹುಟ್ಟಿದಂತಹ ಆ ರೇಷ್ಮೆಯ ವಸ್ತ್ರನ ಪಿತೃಗಳಿಗೆ ಕೊಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಶ್ರಾದ್ದ ಮಾಡುವಂಥ ಸಂದರ್ಭದಲ್ಲಿ ಏನಾಗಬಾರದು, ನ ದೀನಃ ಅಂತ. ಸುಮ್ಮನೆ ಮಾಡಬೇಕು, ಮಾಡದೆ ಹೋದರೆ ಪಾಪ ಬರುತ್ತೆ, ಮಾಡದೆ ಹೋದರೆ ಶಾಪ ಕೊಡ್ತಾರೆ ಅಂತ ಆ ರೀತಿಯಾಗಿ ಶ್ರಾದ್ದವನ್ನು ಮಾಡಬಾರದು. ಅದೇ ರೀತಿ ನ ಕ್ರುದ್ಧ, ಸಿಟ್ಟಿನಿಂದಾಗಿ ಶ್ರಾದ್ದವನ್ನು ಮಾಡಬಾರದು. ನಚ ಐವ ಅನ್ಯಮನಾನರಹ ಅಂತ, ಮನಸ್ಸನ್ನು ಬೇರೆ ಎಲ್ಲೋ ಇಟ್ಟು ಶ್ರಾದ್ದವನ್ನು ಮಾಡಬಾರದು. ತದೇಕ ಚಿತ್ತನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರಾದ್ದವನ್ನು ಮಾಡಬೇಕು. ಈ ರೀತಿಯಾದಂಥ ಶ್ರಾದ್ದವೇನೇ ಏನಾಗುತ್ತೆ, ಅದು ಪಿತೃಗಳಿಗೆ ಸಲ್ಲುತ್ತೆ, ಇಲ್ಲದೇ ಹೋದರೆ ಅದು ಪಿತೃಗಳಿಗೆ ಸಲ್ಲೋದಿಲ್ಲ ಅಂತ ವಾಯುದೇವ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ವಿಚಾರಗಳನ್ನು ತಿಳಿಸಿ ವಿಶೇಷವಾಗಿ ಹಿಮ ಪ್ರಪತನೆ ಕುರಿಯಾತ ಹರೇದ್ವ ಹಿಮಂತತಃ ಅಂತ ಹಿಮಾಲಯದಲ್ಲಿ ನಿರಂತರವಾಗಿ ಬೀಳುವಂತಹ ಹಿಮಾಲಯದ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿದ್ದಿರುವಂತಹ ಹಿಮದ ಗಡ್ಡೆಯನ್ನು ತೆಗೆದುಹಾಕಿ ಅಲ್ಲಿ ನಾವು ಅಗ್ನಿಯನ್ನು ಹಚ್ಚಿ ಅಡಿಗೆ ಇತ್ಯಾದಿಗಳನ್ನು ಮಾಡಿ ಅಲ್ಲಿ ಶ್ರಾದ್ದವನ್ನು ಮಾಡಿದರೆ ಅದರಲ್ಲಿ ವಿಶೇಷವಾದ ಪುಣ್ಯ ಅಂತ ತಿಳಿಸ್ತಾರೆ. ಆದರೆ ಇವತ್ತು ಅದೆಲ್ಲ ಸಾಧ್ಯ ಇಲ್ಲ. ಅಲ್ಲಿ ಮಾಡಿದರೆ ವಿಶೇಷವಾದ ಪುಣ್ಯ ಎಂಬುದು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವಾಗ ಶ್ರಾದ್ದವನ್ನು ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ. ನಕ್ತಂತು ವರ್ಚಯೇಚ್ಛಾದ್ದಂ ರಾಹೋರನ್ಯತ್ರ ದರ್ಶನಾತ್ ಅಂತ. ಒಂದು ನಕ್ತ ಕಾಲ ಅಂದರೆ ರಾತ್ರಿ ಕಾಲ. ರಾತ್ರಿ ಕಾಲದಲ್ಲಿ ಯಾವತ್ತೂ ಕೂಡ ಶ್ರಾದ್ದವನ್ನು ಸರ್ವಥಾ ಮಾಡಬಾರದು. ಅದೇ ರೀತಿಯಾಗಿ ಗ್ರಹಣ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಗ್ರಹಣ ಕಾಲದಲ್ಲಿ ಸರ್ವಥಾ ಶ್ರಾದ್ದವನ್ನು ಮಾಡಬಾರದು. ಆದರೆ ಪಿತೃಗಳ ಉದ್ದೇಶವಾಗಿ ದಾನವನ್ನು ಕೊಡಬಹುದು. ಅದೇ ರೀತಿಯಾಗಿ ಏಕಾದಶಿಯನ್ನು ಕೂಡ ಶ್ರಾದ್ದವನ್ನು ಮಾಡಬಾರದು, ಆದರೆ ದಾನವನ್ನು ಅವಶ್ಯ ಕೊಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರಾದ್ದಾದಿಗಳ ಬಗ್ಗೆ ವಿಶೇಷವಾದಂತಹ
ವಿಚಾರವನ್ನು ತಿಳಿಸಿ, ಒಂದು ವೇಳೆ ಏಕಾದಶಿಯಂದು ಅಥವಾ ಇಂತಹ ರಾತ್ರಿ ಕಾಲದಲ್ಲಿ ಅಥವಾ ಗ್ರಹಣ ಕಾಲದಲ್ಲಿ ಶ್ರಾದ್ದವನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಶ್ರಾದ್ದವನ್ನು ಮಾಡ್ತಾನೆ ಅಂತೆ. ಆ ರಾತ್ರಿ ಕಾಲದಲ್ಲಿ ಶ್ರಾದ್ದವನ್ನು ಮಾಡಿದರ ಪರಿಣಾಮವಾಗಿ ಪಿಬನ್ ಚಚಿಪತೆ ಸೋಮಂ ಪೃಥಿವ್ಯಾಂ ಅಪತತ್ಪುರ ಅಂತ ಅವನ ತಂದೆ ಮೇಲಿನ ಲೋಕದಲ್ಲಿದ್ದಂತಹ ವ್ಯಕ್ತಿ ಪೃಥಿವ್ಯಾಂ ಅಪತತ್, ಭೂಮಿಗೆ ಬಿದ್ದು ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಸರ್ವಥಾ ರಾತ್ರಿ ಕಾಲದಲ್ಲಿ ಯಾವುದನ್ನು ಕೂಡ ಶ್ರಾದ್ದವನ್ನು ಮಾಡಬಾರದು. ಅದೇ ರೀತಿಯಾಗಿ ಈ ಸಣ್ಣ ಸಾಸಿವೆ, ಅದೇ ರೀತಿಗೆ ಪಡವಲಕಾಯಿ ಮತ್ತು ಅಗಸೆ ಸೊಪ್ಪು ಇವೆಲ್ಲವೂ ಕೂಡ ವಿಶೇಷವಾಗಿ ಪಿತೃಗಳಿಗೆ ಅತ್ಯಂತ ಪ್ರೀತಿಕರವಾದದ್ದು. ಇವೆಲ್ಲವೂ ಕೂಡ ಸಾತ್ವಿಕ ಆಹಾರ ಅಂತ ಕರೆಸ್ಕೊಳ್ತವೆ, ಪಡವಲಕಾಯಿ ಮುಂತಾದಂಥವುಗಳು. ಅವುಗಳಿಂದಾಗಿ ಶ್ರಾದ್ದವನ್ನು ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಅದೇ ರೀತಿಯಾಗಿ ಹಸಿ ಶುಂಠಿ, ಅದೇ ರೀತಿ ಗೆಡ್ಡೆ ಗೆಣಸುಗಳು ಇವುಗಳು ಕೂಡ ಸಾತ್ವಿಕ ಆಹಾರ ಅಂತ ಕಳಿಸುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ಶ್ರಾದ್ದದಲ್ಲಿ ಉಪಯೋಗಿಸಬೇಕು. ಆಮೇಲೆ ಪ್ರಧಾನವಾಗಿ ಲಶುನಂ ಗೃಂಜನಂ ಚೈವ ಫಲಾಂಡು ಪಿಂಡ ಮೂಲಕಂ ಅಂತ, ಈ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಯಾವಾಗಲೂ ತಿನ್ನಬಾರ್ದು. ಶ್ರಾದ್ದದಲ್ಲಂತರೂ ಸರ್ವಥಾ ಮಾಡಲೇಬಾರದು. ಕೇವಲ ಮಾಡುವುದಲ್ಲ, ಆ ಶ್ರಾದ್ದದ ಸಂದರ್ಭದಲ್ಲಿ ಒಂದು ವೇಳೆ ಅದರ ಪರಿಮಳ ಬಂದರೂ ಕೂಡ, ಸ್ಮೆಲ್ಲು ಆ ವ್ಯಕ್ತಿಗೆ ಬಡದರೂ ಕೂಡ ಏನಾಗುತ್ತೆ, ಅದರಿಂದ ಶ್ರಾದ್ದಾಘಾತ ಎಂಬುದಾಗುತ್ತೆ. ಹಾಗಾಗಿ ಆ ರೀತಿಯಾಗಿ ಅವಶ್ಯವಾಗಿ ಮಾಡಬಾರದು. ಅದಾದ ಮೇಲೆ ನೀರು ಯಾವ ರೀತಿ ಇರಬೇಕು ಅಂತ, ಶ್ರಾದ್ದಕ್ಕೆ ಉಪಯೋಗಿಸುವಂತಹ ನೀರು ದುರ್ಗಂಧಂ ಪೇಜಲಂ ಚೈವ ತಥಾ ವೈ ಪಲ್ವಲೋದಕಂ ಅಂತ, ಆ ನೀರಿನಲ್ಲಿ ದುರ್ಗಂಧ ಎಂಬುದು ಇರಬೇಕು, ಕೆಟ್ಟ ವಾಸನೆ ಇರಬಾರದು. ಅದೇ ರೀತಿಯಾಗಿ ಫೇನಿಲ ಅಂತೇಳಿ ನೊರೆ, ಆ ನೊರೆ ಎಂಬುದು ಇರಬಾರದು. ಇಂತಹ ಇಲ್ಲದೇ ಇರುವಂತಹ ಶುದ್ಧವಾದಂತಹ ನೀರನ್ನು ವಿಶೇಷವಾಗಿ ನಾವು ಶ್ರಾದ್ದಕ್ಕೋಸ್ಕರ ಉಪಯೋಗಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಶ್ರಾದ್ದ ಮಾಡುವಂತಹ ಪರಿಸರ ಅದು ಅತ್ಯಂತ ಪ್ರಶಾಂತವಾಗಿರಬೇಕು ಅಂತ. ಅನಿಷ್ಟ ಶಬ್ದ ಸಂಕೀರ್ಣಂ ಜಂತು ವ್ಯಾಪ್ತ ಮಥಾಪಿವ ಪೂತಿಗಂಧಾಂ ತಥಾ ಭೂಮಿಂ ಶ್ರಾದ್ದ ಕರ್ಮಣಿ ವರ್ಜಯೇತ್. ಶ್ರಾದ್ದ ಮಾಡಲಿಕ್ಕೆ ಕೂತ್ಕೊಂಡ ತಕ್ಷಣ ಏನೋ ಕಿರಿಕಿರಿ ಶಬ್ದ, ಅದು ಇದು ಶಬ್ದ ಬರ್ತಾ ಇತ್ತು. ಆ ರೀತಿಯಾದಂಥ ಶಬ್ದ ಇರುವಂಥ ಸಂದರ್ಭದಲ್ಲಿ ಶ್ರಾದ್ದಗಳನ್ನು ಮಾಡಬಾರದು. ಅದೇ ರೀತಿಯಾಗಿ ಜಂತು ವ್ಯಾಪ್ತಂ, ಕ್ರೂರವಾದಂತಹ ಪ್ರಾಣಿಗಳಿರುವಂತಹ ಪ್ರದೇಶದಲ್ಲಿ ಶ್ರಾದ್ದವನ್ನು ಮಾಡಬಾರದು. ಅದೇ ರೀತಿ ಪೂತಿಗಂಧ ಅಂದರೆ ಕೆಟ್ಟ ದುರ್ವಾಸನೆ ಇರುವಂತಹ ಸಂದರ್ಭದಲ್ಲಿ ಶ್ರಾದ್ದಾದಿಗಳನ್ನು ಸರ್ವಥಾ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿಸಿ, ಅದಾದ ಮೇಲೆ ತ್ರಿಶಂಕು ದೇಶ ಅಂದರೆ 3 ಮೂಲೆ ಸೇರುವಂತಹ ಸ್ಥಳದಲ್ಲಿ ಸರ್ವಥಾ ಶ್ರಾದ್ದವನ್ನು ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ನಗ್ನಾದಯೋ ನಪಶ್ಯೇಯೋ ಶ್ರಾದ್ದಮೇವ ವ್ಯವಸ್ಥಿತಂ ಅಂತ, ನಗ್ನರಾದಂತಹ ವ್ಯಕ್ತಿಗಳು ಶ್ರಾದ್ದವನ್ನು ನೋಡಬಾರದು ಅಂತ ತಿಳಿಸ್ತಾ ಇದ್ದಾರೆ. ಅದು ಸಹಜವಾಗಿ ನಗ್ನಾದಿ ವ್ಯಕ್ತಿಗಳು ಯಾರನ್ನೂ ನೋಡೋದಿಲ್ಲ, ಶ್ರಾದ್ದಕ್ಕೆ ಬಂದರೆ ಯಾರದನ್ನು ಅಲೋ ಮಾಡೋದು ಕೂಡ ಇಲ್ಲ. ಅದನ್ಯಾಕೆ ಪುರಾಣದಲ್ಲಿ ಹೇಳಿದರು ಅಂತ ಹೇಳಿದರೆ, ಅದಕ್ಕೆ ಆ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನಾದಂಥ ಶಮ್ಯಮುನಿಗೆ ಉಪದೇಶ ಮಾಡ್ತಾ ಇರುವಂಥ ಭಾಗ. ಅದಕ್ಕೆ ಶಮ್ಯಮುನಿಗಳಿಗೆ ಪ್ರಶ್ನೆ ಬರುತ್ತೆ, ನಗ್ನರು ಶ್ರಾದ್ದಾದಿಗಳು ಬರೋದೇ ಇಲ್ಲ, ಅದನ್ನ ಯಾಕೆ ಸ್ಪೆಷಲ್ಲಾಗಿ ಹೇಳಿದಿರಿ ಅಂತ. ಅದಕ್ಕೆ ಹೇಳ್ತಾರೆ, ನಗ್ನರು ಅಂತ ಹೇಳಿದ್ರೆ ಮೈ ಮೇಲೆ ಬಟ್ಟೆ ಇಲ್ಲದಿರೋ ನಗ್ನರು ಅಂತ ಅರ್ಥ ಅಲ್ಲ. ಯಾರು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕಾದಂತಹ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡೋದಿಲ್ಲವೋ ಅವರು ನಿಜವಾದಂಥ ನಗ್ನರಾಗ್ತಾರೆ. ಹಾಗಾಗಿ ಅವರು ಬಂದರೆ ಏನಾಗುತ್ತೆ, ಶ್ರಾದ್ದಘಾತ ಆಗುತ್ತೆ. ಹಾಗಾಗಿ ಅವರು ಶ್ರಾದ್ದವನ್ನು ನೋಡಲಿಕ್ಕೆ ಬಿಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ವಿಶೇಷವಾಗಿ ಶ್ರಾದ್ದಕ್ಕೆ ಕುಳಿತುಕೊಳ್ಳುವಂಥ ಬ್ರಾಹ್ಮಣರು, ಇವತ್ತೇನು ಪಿತೃಸ್ಥಾನ ಮತ್ತು ದೇವಸ್ಥಾನಕ್ಕೆ ಕೂತ್ಕೊಳ್ತಾರೆ, ಆ ಬ್ರಾಹ್ಮಣರ ಬಗ್ಗೆ ವಿಶೇಷವಾಗಿ ವಿಚಾರ ಮಾಡಬೇಕು ಅಂತ ಇಲ್ಲಿ ಬೃಹಸ್ಪತಿ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ನಮೀಮಾಂಸ್ಯಾಹ ಸದಾ ವಿಪ್ರಾಹ ಅಂತ. ಅಂದರೆ ಬೇರೆ ಸಂದರ್ಭದಲ್ಲಿ ಬ್ರಾಹ್ಮಣರ ಬಗ್ಗೆ ಅಷ್ಟು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ, ಅವರ ಬಗ್ಗೆ ಪರೀಕ್ಷೆ ಮಾಡಬಾರದು. ಆದರೆ ಶ್ರಾದ್ದಕ್ಕೆ ಕೂಡಿಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರೂಯತೆ ವೈ ಪರೀಕ್ಷಣಂ, ಪರೀಕ್ಷೆ ಮಾಡಿಯೇ ಅವ್ರು ಕೂಡಿಸಬೇಕು. ಅವ್ರು ಸರಿಯಾಗಿ ಶಾಸ್ತ್ರ ಮಾಡಿದ್ದಾರಾ ಅಥವಾ ಅನುಷ್ಠಾನಗಳಿದ್ದಾವ, ಗಾಯತ್ರಿ ಜಪ ಸಂಧ್ಯಾ ವಂದನೆ ದೇವರ ಪೂಜೆ ಸರಿಯಾಗಿ ಮಾಡ್ತಾ ಇದ್ದಾರಾ, ಯೋಗ್ಯತೆ ಇದೆ ನಾವು ಕೂಡುವಷ್ಟು ಅಂತ ಅವ್ರನ್ನ ಪರೀಕ್ಷೆ ಮಾಡಿಯೇ ನಾವೇನು ಮಾಡಬೇಕು, ಅವ್ರನ್ನ ಕೂಡಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ನಾವು ಪರೀಕ್ಷೆ ಮಾಡದೇ ಕೂಡಿಸಿದರೆ ಆ ವ್ಯಕ್ತಿ ಒಳ್ಳೆಯ ಅನುಷ್ಠಾನವಂತನಾಗಿದ್ದ, ಆಚಾರವಂತನಾಗಿದ್ದರೆ ಏನು ತೊಂದರೆ ಇಲ್ಲ, ಉದ್ಧಾರ ಆಗುತ್ತೆ ಪಿತೃಗಳದು. ಆದರೆ ಆಗದೇ ಹೋಗಿದ್ರೆ ಏನಾಗುತ್ತೆ, ಅದರಿಂದ ಕೆಟ್ಟ ಫಲವೇ ಬರುತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡಬಾರದು. ಅವಶ್ಯವಾಗಿ ಪರೀಕ್ಷೆ ಮಾಡಿಯೇ ಅವರನ್ನು ನಾವು ಕೂಡಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಮನೆಗಳ ಅತಿಥಿಗಳು ಬಂದಾಗ ಶ್ರಾದ್ದ ಸಂದರ್ಭದಲ್ಲಿ, ಅಂದರೆ ಬ್ರಾಹ್ಮಣರು ಬಂದಾಗ ಅಂಜಲಿಬದ್ಧರಾಗಿ ಎದುರುಕೊಳ್ಳಬೇಕು ಅಂತ, ಅಂದರೆ ಅವ್ರ ಕೈ ಹಿಡಿದು ನಾವು ವಿಶೇಷವಾಗಿ ಸ್ವಾಗತವನ್ನು ಮಾಡಬೇಕು.
ಪ್ರಾರಂಭದಲ್ಲಿ ವಿಶೇಷವಾಗಿ ಅವರ ಕಾಲಿಗೆ ನೀರನ್ನು ಹಾಕಿ ಅದರ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಶ್ರಾದ್ದದ ಬಗ್ಗೆ ಅನೇಕ ರೀತಿಯಾದಂತಹ ವಿಚಾರಗಳನ್ನು ತಿಳಿಸಿ ವಿಶೇಷವಾಗಿ ದೇವತೆಗಳು ಮತ್ತು ಪಿತೃಗಳು ಮತ್ತು ಅಗ್ನಿಗಳು ಅವರು ಯಾವ ರೂಪದಿಂದಾಗಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತೆ. ಹಾಗಾಗಿ ಅತಿಥಿಗಳು ಯಾರೇ ಬಂದರೂ ಕೂಡ ವಿಶೇಷವಾಗಿ ಅವರಿಗೆ ಅನ್ನದಾನವನ್ನು ಮಾಡಲೇಬೇಕು ಅವತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಸನ್ಯಾಸಿಗಳಿಗೆ ಅವತ್ತು ಅನ್ನದಾನ ಮಾಡಿದಾಗ ವಿಶೇಷವಾದ ಪುಣ್ಯ ಬರುತ್ತೆ. ಸಾಧ್ಯವಾದರೆ ಒಬ್ಬ ಸನ್ಯಾಸಿನ ಮನೆಗೆ ಕರೆದು ಅವರಿಗೆ ಭಿಕ್ಷೆಯನ್ನು ಹಾಕಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಶ್ರಾದ್ದ ಕಾಲದಲ್ಲಿ ಯಾವ ವ್ಯಕ್ತಿ ಚಕ್ರಾವಿದ್ಧಾಂತು ಯೋದದ್ಯಾತ್ ಶ್ರಾದ್ದ ಕಾಲೇ ಕಮಂಡಲುಂ ಅಂತ, ಕಮಂಡಲು ದಾನ ಅಂದರೆ ನೀರು ತುಂಬಿದಂತಹ ಕಮಂಡಲು, ಅದನ್ನು ದಾನ ಕೊಟ್ಟಾಗ ವಿಶೇಷವಾದಂತಹ ಪುಣ್ಯ ಬರುತ್ತೆ. ಅದೇ ರೀತಿಯಾಗಿ ಪರ್ಣಶಯ್ಯಂ ಅಂದರೆ ಶಯ್ಯಾದಾನ. ಈಗೆಲ್ಲ ದೊಡ್ಡ ದೊಡ್ಡ ಹಾಸಿಗೆಗಳು ಬಂದಿವೆ. ಹಿಂದಿನ ಕಾಲದಲ್ಲಿ ಹಾಸಿಗೆ ಅಂತಂದರೆ ಪರ್ಣಶಯ್ಯ ಅಂದರೆ ಹುಲ್ಲಿನ ಹಾಸಿಗೆ, ಅದನ್ನೇ ದಾನ ಮಾಡ್ತಾ ಇದ್ರು. ಅದನ್ನು ದಾನ ಮಾಡಿದಾಗ ವಿಶೇಷವಾದಂತಹ ಪುಣ್ಯ ಎಂಬುದು ಆ ವ್ಯಕ್ತಿಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ದಾನಗಳನ್ನು ಹೇಳಿ ವಿಶೇಷವಾಗಿ ಅಶ್ವದಾನ ಮಾಡಬಹುದು, ಅಂದರೆ ಕುದುರೆ ದಾನ ಮಾಡಬಹುದು. ರಥದಾನ ಶತೇನಚ 106 ರಥಗಳನ್ನು ದಾನ ಮಾಡಬಹುದು. ದಂತೀರಾಂಚ ಸಹಸ್ರೇಣ 106 ಆನೆಗಳನ್ನು ದಾನ ಮಾಡಬಹುದು. ಆದರೆ ಇಷ್ಟೆಲ್ಲವನ್ನು ಎಲ್ಲರಿಗೂ ದಾನ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಬರುವಂಥ ಎಲ್ಲ ಪುಣ್ಯವೂ ಕೂಡ ಯೋಗಿಭ್ಯ ಅನ್ನದಾನೇನ ಅಂತ, ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಹಾಕೋದರಿಂದಾಗಿ ಎಲ್ಲ ದಾನ ಮಾಡಿದಂತಹ ವಿಶೇಷವಾದಂತಹ ಫಲ ಎಂಬುದು ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ದಾನವನ್ನು ಮಾಡಬೇಕು. ಅದೇ ರೀತಿಯಾಗಿ ಧೇನುಂ ಶ್ರಾದ್ದೇತು ಯೋದ್ಯಾತ್ ವೃಷ್ಟಿ ಕುಂಭೋಪದೋಹನಾಮ್ ಅಂತ ಧೇನುದಾನ ಅಂದರೆ ಗೋದಾನ. ಕೇವಲ ಗೋದಾನ ಅಲ್ಲ, ಹಾಲು ಕರೆಯಲಿಕ್ಕೆ ಯಾವ ಪಾತ್ರ ಬೇಕೋ ಆ ಪಾತ್ರೆ ಜೊತೆಗೆ ಆ ಗೋವನ್ನು ದಾನ ಮಾಡಿದಾಗ ಅದರಿಂದ ವಿಶೇಷವಾಗಿ ಅವನ ಮನೆಯಲ್ಲಿ ಕೂಡ ಏನಾಗುತ್ತೆ ಅಂತೆ, ಗೋವಿನ ಸಮೃದ್ಧಿ ಎಂಬುದು ಆಗುತ್ತೆ. ಹಿಂದಿನ ಕಾಲದಲ್ಲಿ ಸಂಪತ್ತು ಹೇಗೆ ಲೆಕ್ಕ ಮಾಡೋದಂದರೆ ಮನೆಯಲ್ಲಿ ಎಷ್ಟು ಆಕಳಿದ್ದಾವೆ ಅಂತ ಅದರ ಮೇಲೆ ಲೆಕ್ಕ ಮಾಡ್ತಾ ಇದ್ರು. ಆ ರೀತಿಯಾಗಿ ಮನೆಯಲ್ಲಿ ವಿಶೇಷವಾಗಿ ಹಸುವಿನ ಸಮೃದ್ಧಿ ಎಂಬುದು ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಹೇಳಿ, ಒಂದು ವೇಳೆ ಈ ರೀತಿಯಾಗಿ ಯಾರೋ ಶ್ರಾದ್ದವನ್ನು ಮಾಡದೇ ಹೋದರೆ ಆ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಪ್ರತಿಪದ್ದ ನಲಾಭಾಯ ಲಬ್ಧಂ ಚಾಸ್ಯ ನನಶ್ಯತಿ ಅಂತ, ಮುಂದಿನ ಕಾಲದಲ್ಲಿ ಜೀವನದಲ್ಲಿ ಹೊಟ್ಟೆಗೆ ಅನ್ನ ಇಲ್ಲದಂತೆ ಭೂಮಿ ಇಡೀ ತಿರುಗಾಡುವಂಥ ಪರಿಸ್ಥಿತಿ ಎಂಬುದು ಅವನಿಗೆ ಬರುತ್ತೆ. ಹಾಗಾಗಿ ಅದರಿಂದಾಗಿ ಅನೇಕ ರೀತಿಯಾದ ಬುದ್ಧಿಮಾಂದ್ಯರಾದ ಮಕ್ಕಳು ಹುಟ್ಟುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವಶ್ಯವಾಗಿ ತಮ್ಮ ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಯಾವ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡಿದರೆ ಯಾವ ರೀತಿಯ ಫಲ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಪ್ರತಿಪದ್ಧ ನಲಾಭಾಯ ಲಬ್ಧಂ ಚಾಸ್ಯ ನರಶ್ಯತಿ ಅಂತ, ಪಾಡ್ಯದ ದಿವಸ ಶ್ರಾದ್ದವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ವಿಶೇಷವಾದ ಧನ ಲಾಭ ಎಂಬುದು ಅವನಿಗೆ ಆಗುತ್ತೆ ಅಂತ. ಅಂದರೆ ಪಿತೃಗಳ ಶ್ರಾದ್ದವನ್ನು ಅವರು ಯಾವ ತಿಥಿ ಮರಣ ಹೊಂದಿರ್ತಾರೋ ಅವತ್ತೇ ಮಾಡಬೇಕು. ಆದರೆ ಕೆಲವೊಂದು ಸಲ ಬೇರೆ ಬೇರೆ ಯೋಗಗಳು ಬಂದಿರ್ತವೆ, ವೈಧೃತಿ ಮುಂತಾದಂತಹ ಯೋಗ, ಅನೇಕ ತಿಥಿಗಳು ಬಂದಿರ್ತವೆ. ಇನ್ನು ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಶ್ರಾದ್ದ ಮಾಡ್ತೇವೆ. ಆ ಸಂದರ್ಭದಲ್ಲಿ ಯಾವ ತಿಥಿಯನ್ನು ಶ್ರಾದ್ದ ಮಾಡಿದರೆ ಯಾವ ಪುಣ್ಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ದ್ವಿತೀಯಾದ ದಿವಸ ಶ್ರಾದ್ದವನ್ನು ಮಾಡಿದರೆ ಅವನೇನಾಗ್ತಾನೆ, ಮನುಷ್ಯರಿಗೆ ಅಧಿಪತಿಯಾಗುವಂತಹ ಯೋಗ್ಯತೆ ಅವನಿಗೆ ಬರುತ್ತೆ, ರಾಜನಾಗುವಂಥ ಯೋಗ್ಯತೆ ಬರುತ್ತೆ ಅಂತ. ಅದಾದ ಮೇಲೆ ತೃತೀಯ ದಿವಸ ಮಾಡಿದರೆ ಶತ್ರುಗಳ ಸಂಹಾರ ಎಂಬುದಾಗುತ್ತೆ. ಆಮೇಲೆ ಚತುರ್ಥಿಯ ದಿವಸ ಮಾಡಿದರೆ ಯಾರು ಶತ್ರುಗಳು ಅಂತ ಗೊತ್ತಾಗುತ್ತೆ ಅಂತೆ. ಕೆಲವೊಬ್ಬರು ನಮಗೆ ಪಕ್ಕದಲ್ಲೇ ಇರ್ತಾರೆ, ಶತ್ರುಗಳಾಗಿಬಿಟ್ಟಿರ್ತಾರೆ. ಹಾಗಾಗಿ ಯಾರು ಶತ್ರುಗಳು ಅಂತ ಗೊತ್ತಾಗ್ತಾರೆ. ಆಮೇಲೆ ಪಂಚಮಿ ಶ್ರಾದ್ದದಿಂದಾಗಿ ವಿಶೇಷವಾದಂಥ ಐಶ್ವರ್ಯ ಸಿಗುತ್ತೆ. ಷಷ್ಠಿಯ ಶ್ರಾದ್ದದಿಂದಾಗಿ ಅನೇಕರು ಅವರನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಸಪ್ತಮಿ ದಿವಸ ಶ್ರಾದ್ದದಿಂದಾಗಿ ಅನೇಕ ಯಾಗಗಳನ್ನು ಮಾಡಿದಂತಹ ಫಲ ಎಂಬುದು ಅವನಿಗೆ ಬರುತ್ತೆ. ಅದಾದ ಮೇಲೆ ಅಷ್ಟಮಿ ತಿಥಿಯ ಶ್ರಾದ್ದದಿಂದಾಗಿ ವಿಶೇಷವಾಗಿ ಅವನಿಗೆ ಶ್ರೀಮಂತಿಕೆ ಎಂಬುದು ಬರುತ್ತೆ. ನವಮಿ ದಿವಸದ ಶ್ರಾದ್ದದಿಂದಾಗಿ ಅವನು ಏನು ಬಯಸ್ತಾಳದನ್ನು ಅವನಿಗೆ ಸಿಗುತ್ತೆ ಅಂತೆ. ಆಮೇಲೆ ದಶಮಿಯ ಶ್ರಾದ್ದದಿಂದಾಗಿ ವಿಶಿಷ್ಟವಾದಂಥ ದಿವ್ಯ ತೇಜಸ್ಸು, ಬ್ರಹ್ಮ ತೇಜಸ್ಸು ಅವನಿಗೆ ಬರುತ್ತೆ. ಏಕಾದಶಿ ದಿವಸ ಏಕಾದಶ್ಯಾಂ ಪರಂ ದಾನಂ ಐಶ್ವರ್ಯಂ ಸತತಂ ಸತಾಂ ಅಂತ, ಏಕಾದಶಿ ಶ್ರಾದ್ದವನ್ನು ಮಾಡಬಾರದು, ಏಕಾದಶ್ಯಾಂ ಪರಂ ದಾನಂ, ದಾನಾದಿಗಳನ್ನು ಅವಶ್ಯವಾಗಿ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ. ಇದರಿಂದ ಅನೇಕ ರೀತಿಯಾದಂಥ ಪಾಪಗಳು ಪರಿಹಾರ ಆಗುತ್ತೆ ಏಕಾದಶಿಯ ದಾನದಿಂದಾಗಿ. ದ್ವಾದಶಿಯ ಶ್ರಾದ್ದದಿಂದಾಗಿ ವಿಶೇಷವಾಗಿ
ತಾನು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯ ಎಂಬುದು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ತ್ರಯೋದಶಿಯ ಶ್ರಾದ್ದದಿಂದಾಗಿ ದೀರ್ಘವಾದಂಥ ಆಯಸ್ಸು ಎಂಬುದು ಅವನಿಗೆ ಬರುತ್ತೆ. ಆಮೇಲೆ ಚತುರ್ದಶಿಯ ದಿವಸ ಶ್ರಾದ್ದವನ್ನು ಮಾಡೋದರಿಂದಾಗಿ ಅವನಿಗೆ ಯಾವುದೇ ರೀತಿಯ ಅಂತ ಅಂಗವೈಕಲ್ಯಾದಿಗಳು ಬರೋದಿಲ್ಲ ಅಂತ. ಅಂದರೆ ನಾವು ಸಾಮಾನ್ಯವಾಗಿ ಪಕ್ಷ ಮಾಸದಲ್ಲಿ ಶ್ರಾದ್ದ ಮಾಡ್ತೀವಿ ಘಾತ ಚತುರ್ದಶಿ ಅಂತ. ಯಾಕೆ ಮಾಡೋದು? ಅವರೇನಾದರೂ ಹಾವುಗಳು ಸತ್ತು ಹೋಗಿದ್ದರೆ ಅಥವಾ ಅಪಘಾತಗಳಲ್ಲಿ ಸತ್ತು ಹೋಗಿದ್ದರೆ ಅವರಿಗೆ ಘಾತ ಚತುರ್ದಶಿ ಅಂತ ಮಾಡ್ತೇವೆ. ಆ ರೀತಿಯಾಗಿ ಅವರಿಗೆ ಶ್ರಾದ್ದವನ್ನು ಮಾಡೋದ್ರಿಂದಾಗಿ ಏನಾಗುತ್ತೆ, ನಮ್ಮ ದೇಹ ಚೆನ್ನಾಗಿರುತ್ತೆ, ಅವರಿಗೂ ಪುಣ್ಯ ಸಿಗುತ್ತೆ, ಅದರಿಂದಾಗಿ ನಮಗೂ ಆ ರೀತಿಯಾದಂಥ ಅಂಗವೈಕಲ್ಯಾದಿಗಳು ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ವಿಶೇಷವಾಗಿ ತಥಾ ವಿಷಮಜಾತಾನಾಂ ಯಮರಾಂಚ ಸರ್ವಶಃ ಅಮಾವಾಸ್ಯಾಂ ಪ್ರಯತ್ನೇನ ಶ್ರಾದ್ದಂ ಕುರ್ಯ ಶುಚಿಸ್ಸದ ಅಂತ ಅಮಾವಾಸ್ಯ ತಿಥಿಯಂದು ಶ್ರಾದ್ದವನ್ನು ಮಾಡಿದರೆ ವಿಶೇಷವಾಗಿ ಸಕಲೇಷ್ಟಾರ್ಥ ಸಿದ್ಧಿ ಸ್ಯಾತ್ ಅಂತ ಎಲ್ಲ ವಿಧವಾದಂಥ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗ್ತವೆ ಅಂತೆ. ಯಾಕೆ ಅಂತ ಹೇಳಿದ್ರೆ ಆ ಅಮಾವಾಸ್ಯ ತಿಥಿಗೆ ಅಭಿಮಾನಿ ದೇವತೆಗಳು ಯಾರು? ಪಿತೃದೇವತೆಗಳು. ಹಾಗಾಗಿ ಅವತ್ತು ಅವರ ಆರಾಧನೆ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸಿ ಈ ರೀತಿಯಾಗಿ ಅಮಾವಾಸ್ಯ ದಿವಸ ಅಥವಾ ಯಾವುದೇ ದಿವಸಗಳಾಗಲಿ ಅನ್ನ ಮತ್ತು ಉದಕ ಅದನ್ನು ದಾನ ಮಾಡಿದಾಗ ವಿಶೇಷವಾದ ಪುಣ್ಯ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಖಾ ನಕ್ಷತ್ರ ಇರುವಂತಹ ಅಮಾವಾಸ್ಯೆ ಅದು ಪಿತೃದೇವತೆಗಳು ಕಾಯ್ತಾ ಇರ್ತಾರೆ ಅಂತೆ. ತಸ್ಮಾನ್ ಮಘಾಂ ವೈ ವಾಂಛಂತಿ ಪಿತರೋ ನಿತ್ಯಮೇವಹಿ ಪಿತೃದೈವತ ಭಕ್ತಾಹಿ ತೇಪಿ ಯಾಂತಿ ಪರಾಂಗತಿಂ ಅಂತ ಮಖಾ ನಕ್ಷತ್ರ ಮತ್ತು ಅಮಾವಾಸ್ಯೆ ಯೋಗ ಎಂಬುದು ಬಂದಾಗ ಅದು ಪಿತೃಗಳಿಗೆ ಅತ್ಯಂತ ಪ್ರೀತಿಕರವಾದದ್ದು. ಅಂಥ ಸಂದರ್ಭದಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ ಅಂತ ಪಿತೃಗಳು ಕೂಡ ಕಾಯ್ತಾ ಇರ್ತಾರೆ ಅಂತೆ. ಹಾಗಾಗಿ ಅವಶ್ಯವಾಗಿ ಅವತ್ತು ಪಿಂಡ ಪ್ರದಾನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮತ್ತೆ ಮುಂದೆ ಸುಮಾರು 7-8 ಅಧ್ಯಾಯಗಳಲ್ಲಿ ಮತ್ತೆ ಶ್ರಾದ್ದದ ಬಗ್ಗೆ ತಿಳಿಸ್ತಾರೆ. ಅದನ್ನು ಸಂಕ್ಷೇಪವಾಗಿ ಮಾಡಿ ಮುಂದೆ ವರುಣದೇವರ ವಂಶದ ಬಗ್ಗೆ ಯಥಾಮತಿಯಾಗಿ ನಾವೆಲ್ಲರೂ ಚಿಂತನೆ ಮಾಡೋಣ. ನಮಗೆಲ್ಲ ಗೊತ್ತೇ ಇರುವಂತೆ ಜೀವಿಗಳಿಗೆ ಪ್ರಧಾನವಾದಂತಹ ಆಧಾರ ಯಾವುದು ಅಂತ ಹೇಳಿದ್ರೆ ಒಂದು ಗಾಳಿ, ಇನ್ನೊಂದು ನೀರು. ಆಹಾರ ಇಲ್ಲದೆ ಹೋದರೂ ಕೂಡ ಅನೇಕ ದಿವಸ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕುವುದು ಕಷ್ಟ. ಹಾಗಾಗಿ ಆ ನೀರಿಗೆ ಅತ್ಯಂತ ಪ್ರಾಧಾನ್ಯವನ್ನು ಕೊಡ್ತಾರೆ. ಅಂತಹ ನೀರಿಗೆ ಅಭಿಮಾನಿ ದೇವತೆ ಅಭಿಮಾನಿಯಾದಂತಹ ವರುಣ, ಅವನ ಪತ್ನಿ ಯಾರು ಅಂತ ಹೇಳಿದ್ರೆ ಶುನೋದೇವಿ ಅಂತ. ಆ ಶುನೋದೇವಿ ಸಮುದ್ರ ರಾಜನ ಮಗಳು. ಆ ವರುಣ ಮತ್ತು ಶುನೋದೇವಿ ಅಂತ ದಂಪತಿಗಳು. ಆ ದಂಪತಿಗಳಿಗೆ 3 ಜನ ಮಕ್ಕಳು ಹುಡ್ತಾರೆ. ಒಂದು ಹೆಣ್ಣು, 2 ಗಂಡು. ಗಂಡಸಿನ ಹೆಸರು ಕಲಿ ಮತ್ತು ವೈದ್ಯ ಅಂತ. ಹೆಣ್ಣು ಮಗಳ ಹೆಸರು ಸುರಸುಂದರಿ ಅಂತ 3 ಜನ ಮಕ್ಕಳು ಹುಡ್ತಾರೆ. ಅದರಲ್ಲಿ ಕಲಿ ಎಂಬುವಂತನಿಗೆ ವಿಶೇಷವಾಗಿ ಮುಂದೆ ಜಯ ಮತ್ತು ವಿಜಯ ಎಂಬಂಥ 2 ಮಕ್ಕಳು ಹುಡ್ತಾರೆ. ಆ ವೈದ್ಯನಿಗೆ ಘೃಣಿ ಮತ್ತು ಮುನಿ ಎಂಬಂತಹ 2 ಮಕ್ಕಳು ಹುಡ್ತಾರೆ. ಈ ಎಲ್ಲ ಮಕ್ಕಳು ಕೂಡ ವಿಶೇಷವಾಗಿ ಅತ್ಯಂತ ದುಷ್ಟರಾಗಿದ್ದರು, ಜಗತ್ತಿನ ಪೀಡಕರಾಗಿದ್ದರು. ಅದಾದ ಮೇಲೆ ಮುಂದೆ ಅದೇ ವಂಶದಲ್ಲಿ ಕಲಿಗೆ ಮದ ಎಂಬಂತಹ ಮಗ ಹುಟ್ಟಿದ. ಅದಾದ ಮೇಲೆ ನಾಕ, ವಿಘ್ನ, ಸದ್ರುಮ, ವಿಧಮ ಅಂತ ಮಕ್ಕಳು ಹುಟ್ಟಿದರು. ಅದಾದ ಮೇಲೆ ವಿಧಮ ಎನ್ನುವಂಥ ಮಗ ಹುಟ್ಟಿದ. ಆ ವಿಧಮ ಎನ್ನುವಂಥ ಮಗನಿಗೆ ರೇವತಿ ಎನ್ನುವಂಥ ಹೆಂಡತಿ ಇದ್ದಳು, ಅವಳಿಗೆ 1000 ಜನ ಮಕ್ಕಳು ಹುಟ್ಟಿದರು. ಇಷ್ಟೆಲ್ಲ ಆದ ಮೇಲೆ ಪ್ರಭಾಸ ಎನ್ನುವಂಥ ಒಬ್ಬ ವಿಶೇಷವಾದಂಥ ಮಗ ಹುಟ್ಟಿದ. ಆ ಮಗನಿಗೆ ಹುಟ್ಟಿದಂತಹ ಮಗನೇನೆ ಯಾವ ವಿಶ್ವಕರ್ಮ ಸುತಸ್ತಸ್ಯ ಜಾತಃ ಶಿಲ್ಪಿ ಪ್ರಜಾಪತಿ ಅಂತ ದೇವತೆಗಳ ಶಿಲ್ಪಿಯಾದಂತಹ ವಿಶ್ವಕರ್ಮ ಎನ್ನುವಂಥ ವ್ಯಕ್ತಿ ಹುಟ್ಟಿದ. ಅವನು ಬಂದದ್ದು ವರುಣನ ವಂಶದಲ್ಲಿ. ಆ ವಿಶ್ವಕರ್ಮ ಅತ್ಯಂತ ಸುಂದರನಾಗಿದ್ದಂತೆ. ಯಾಕೆಂತ ಹೇಳಿ ಒಬ್ಬ ಶಿಲ್ಪಿ ಇನ್ನೊಂದು ಶಿಲ್ಪವನ್ನೇ ಚೆನ್ನಾಗಿ ರಚನೆ ಮಾಡ್ತಾನೆ ಅಂತ ಹೇಳಿ ತನ್ನ ದೇಹವನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆ ರೀತಿಯಾಗಿ ಅತ್ಯಂತ ಸುಂದರನಾದಂತಹ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಅತ್ಯಂತ ಸಹೃದಯನಾಗಿದ್ದ ಅಂತೆ. ಯಾರೇ ಬಂದರೂ ಕೂಡ ಅವರಿಗೆ ಆ ಕಾರ್ಯವನ್ನು ಮಾಡಿಕೊಡ್ತಾ ಇದ್ದ ಅತ್ಯಂತ ಸಹೃದಯನಾದಂತಹ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ತ್ರಿದಶಾನಾಂಚ ವಾಸ್ತುಕೃತ ಎಂಬುದಾಗಿ ತ್ರಿದಶರು ಅಂತ ಹೇಳಿ ದೇವತೆಗಳು. ಆ ಎಲ್ಲ ದೇವತೆಗಳ ವಾಸ್ತು ಅಂದರೆ ಗ್ರಹವನ್ನು ನಿರ್ಮಾಣ ಮಾಡುವಂಥ ದೊಡ್ಡ ಜವಾಬ್ದಾರಿ ಆ ವಿಶ್ವಕರ್ಮನಿಗೆ ಇತ್ತು. ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದ. ಆ ವಿಶ್ವಕರ್ಮನ ಪತ್ನಿ ಅವಳು ಸುರೇಣು ಅಂತ, ಅವಳು ಪ್ರಸಿದ್ಧಳಾಗಿದ್ದಳು. ವಿಶ್ವಕರ್ಮನ ಭಗಿನಿ ಅಂದರೆ ತಂಗಿ ಅವಳು ಸುರೇಣು ಅಂತ.
ಅವಳು ಪ್ರಖ್ಯಾತಳಾಗಿದ್ದಳು. ಆ ಸುರೇಣು ಏನಾಗ್ತಾಳೆ, ಮುಂದೆ ಅವಳಿಗೆ ಸನ್ಯಾ ಎಂಬುದಾಗಿ ನಾಮಕರಣ ಆಗುತ್ತೆ. ಆ ಸನ್ಯಾಳಿನೇ ಏನಾಗ್ತಾಳೆ, ಸೂರ್ಯದೇವರ ಪತ್ನಿ ಆಗ್ತಾಳೆ. ವಿಶೇಷವಾಗಿ ಸೂರ್ಯದೇವನ ಪತ್ನಿ ಆಗಬೇಕಾದರೆ ಅನೇಕ ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿ ಆ ವಿಶ್ವಕರ್ಮನ ಮಗಳಾದಂತಹ ಸನ್ಯಾದೇವಿ ಸೂರ್ಯದೇವರ ಮದುವೆ ಆಗ್ತಾಳೆ. ಹೇಗೆ ಅಂತ ಹೇಳಿದರೆ, ಆ ಸೂರ್ಯದೇವರ ಮದುವೆ ಆದಾಗ ಪ್ರಾರಂಭದಲ್ಲಿ ಅವಳಿಗೆ ಇಷ್ಟ ಆಗುತ್ತೆ ಅಂತೆ, ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡುವವನು ಅಂತ. ಆದರೆ ಮುಂದೆ ಅವಳಿಗೆ ತುಂಬ ದುಃಖ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಆ ರೀತಿಯ ದುಃಖ ಆಯಿತು ಅಂತ ಹೇಳಿದ್ರೆ, ಆ ಸೂರ್ಯದೇವರ ವಿಶೇಷವಾದ ಪ್ರಭೆ, ಆ ಬಿಸಿಲಿನಿಂದಾಗಿ ಇವಳಿಗೆ ತುಂಬ ದುಃಖ ಆಯಿತು ಅಂತೆ. ನಾವು ನಿನ್ನೆ ಕೇಳಿದಂತೆ, ಮೊನ್ನೆ ಪ್ರವಚನ ಕೇಳಿದಂತೆ, ಸೂರ್ಯದೇವರ ವಿಸ್ತಾರ ಒಟ್ಟು 10 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು. ಆ ರೀತಿಯಾದಂತಹ ದೊಡ್ಡ ದೇಹ, ಕೆಂಡದಂತಹ ದೇಹ. ಹಾಗಾಗಿ ಅದನ್ನು ನೋಡಿ ಅವಳಿಗೆ ತುಂಬ ದುಃಖ ಆಗ್ತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಆ ಒಂದು ಸನ್ಯಾದೇವಿಯಲ್ಲಿ ವಿಶೇಷವಾಗಿ ಮೊದಲ ಮಗ ಯಾರು ಅಂತ ಹೇಳಿದ್ರೆ ಮನು ಅಂತ, ಅದಾದ ಮೇಲೆ ಸಾವರ್ಣಿ, ಆಮೇಲೆ ಶನೈಶ್ಚರ ಮತ್ತು ಅಶ್ವಿನಿ ದೇವತೆಗಳು ಅಂತ ಹೀಗೆ 7 ಜನ ಮಕ್ಕಳು ಕ್ರಮವಾಗಿ ಹುಡ್ತಾರೆ. ಇದರಲ್ಲಿ ಸೂರ್ಯನಿಗೆ ಪ್ರತಿನಿತ್ಯವೂ ಕೂಡ ಒಂದು ಕಿರಿಕಿರಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತ ಹೇಳಿದ್ರೆ, ಸನ್ಯಾದೇವಿ ಪ್ರತಿನಿತ್ಯ ಕಿರಿಕಿರಿ, ನಿಮ್ಮ ರೂಪ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರತಿನಿತ್ಯ ಜಗಳ ಆಗ್ತಾ ಇತ್ತು. ಈ ಜಗಳದಲ್ಲಿ ಏನೇ ಸಂಸಾರ ಮಾಡ್ತಾ ಇದ್ರು. ಮುಂದೆ ಅವರಿಗೆ ಆ ಸನ್ಯಾದೇವಿಯಲ್ಲಿ ಒಟ್ಟು 3 ಜನ ಮಕ್ಕಳು ಹುಡ್ತಾರೆ. ಯಮುನಾ ಎನ್ನುವಂತಹ ಹೆಣ್ಣು ಮಗಳು ಮತ್ತು ಯಮ ಮತ್ತು ವೈವಸ್ವತ ಮನು ಅಂತ. ವೈವಸ್ವತ ಮನು ಮತ್ತು ಯಮ ಅಂತ ಇಬ್ಬರು ಗಂಡು ಮಕ್ಕಳು, ಯಮುನೆ ಅಂತ ಒಬ್ಬಳು ಹೆಣ್ಣು ಮಗಳು. ಅದರಲ್ಲಿ ಯಮ ಮತ್ತು ಯಮನೆ ಇಬ್ಬರು ಕೂಡ ಅವಳಿ ಜವಳಿ. ಯಮ ಮತ್ತು ಯಮನ ಶಬ್ದಕ್ಕೆ ಅರ್ಥ ಏನೇ ಅವಳಿ ಜವಳಿ ಅಂತ. ಯಮ ಅಂದರೆ ಅವಳಿ ಜವಳಿ ಅಂತ. ಹಾಗಾಗಿ ಅವರಿಗೆ ಯಮ ಮತ್ತು ಯಮನೆ ಅಂತಲೇ ನಾಮಕರಣ ಮಾಡಿದರು. ಇಷ್ಟೆಲ್ಲ ಆಯಿತು. ಕಾಲ ಹೋಗ್ತಾ ಇದ್ದಂತೆ ಸನ್ಯಾದೇವಿಗೆ ತಾಳ್ಮೆ ಕಳೆದುಕೊಂಡು ಬಿಟ್ಲು. ಇನ್ನು ನಾನು ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ, ನನಗೆ ಯಾವುದೇ ರೀತಿಯಾದ ಸುಖವೇ ಇಲ್ಲ, ಆನಂದವೇ ಇಲ್ಲ, ಈ ವ್ಯಕ್ತಿಯ ಬಿಸಿಲನ್ನು ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ತೀರ್ಮಾನವನ್ನು ಮಾಡಿ ತಾನೇ ಮಾಡ್ತಾಳೆ. ಹೇಗಿದ್ದರೂ ಕೂಡ ವಿಶ್ವಕರ್ಮನ ಮಗಳು. ವಿಶ್ವಕರ್ಮ ಅವನು ಶಿಲ್ಪಿ, ಏನನ್ನು ಬೇಕಾದರೂ ಕೂಡ ನಿರ್ಮಾಣ ಮಾಡೋ ಶಕ್ತಿ ಇತ್ತು. ಅದೇ ಶಕ್ತಿ ಯಾರಿಗಿತ್ತು? ಈ ಸನ್ಯಾದೇವಿಗೆ ಇತ್ತು ಅಂತೆ. ಹಾಗಾಗಿ ತಾನೇ ಮಾಡ್ತಾಳೆ, ತನ್ನದೇ ಆದಂತಹ ಇನ್ನೊಂದು ರೂಪವನ್ನು ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಛಾಯಾ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ವಿಶೇಷವಾಗಿ ಚರಿತ್ರೆ ಹರಿವಂಶ ಪುರಾಣದಲ್ಲೂ ಕೂಡ ಬರುತ್ತೆ. ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿದ ಮೇಲೆ ಹೇಳ್ತಾಳೆ, ನನ್ನಿಂದ ಏನಾಗಬೇಕು ಅಂತ ಛಾಯಾದೇವಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಸನ್ನೆ ಹೇಳ್ತಾಳೆ, ನೀನು ನನ್ನ ನೆರಳಿದ್ದಂತೆ, ನೋಡಲಿಕ್ಕೆ ನನ್ನದೇ ರೀತಿ ಇದ್ದೀಯಾ, ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನೇ ಮಾಡ್ತಾನೆ, ನನ್ನ ತಂದೆ ಮನೆಗೆ ಹೋಗಿಬಿಡ್ತೇನೆ. ನೀನು ಇಲ್ಲಿ ನನ್ನ ಹೆಸರಿನಲ್ಲಿ ಇರಬೇಕು. ನೀನು ಇರುವಂತಹ ವಿಚಾರ ಯಾರಿಗೆ ಗೊತ್ತಾಗಬಾರ್ದು? ಸೂರ್ಯನಿಗೆ ಗೊತ್ತಾಗಬಾರ್ದು. ಅಂದರೆ ನೀನು ನನ್ನ ಪ್ರತಿಕೃತಿಯಿಂದ ಗೊತ್ತಾಗಬಾರ್ದು, ನೀನೇ ಸನ್ಯಾದೇವಿ ಅಂತ ಅಂದುಕೊಂಡು ಅವನು ಸಂಸಾರವನ್ನು ಮಾಡಬೇಕು. ಆ ರೀತಿಯಾಗಿ ನೀನು ಹುಷಾರಾಗಿರಬೇಕು ಅಂತ ತಿಳಿಸ್ತಾಳೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ಆ ಛಾಯಾದೇವಿ ಕೂಡ ವಿಶೇಷವಾಗಿ ಆ 3 ಜನ ಮಕ್ಕಳನ್ನು ತನ್ನ ಮಕ್ಕಳ ರೀತಿಯಲ್ಲೇ ಪ್ರೀತಿಯಾಗಿ ನೋಡಿಕೊಳ್ತಾ ಇರ್ತಾಳೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ಸನ್ಯಾದೇವಿ ತನ್ನ ತಂದೆಯ ಮನೆಗೆ ಹೋಗ್ತಾಳೆ. ಯಾವ? ವಿಶ್ವಕರ್ಮನ ಮನೆಗೆ. ವಿಶ್ವಕರ್ಮನ ಮನೆಗೆ ಹೋದಾಗ ಆ ಪಿತಾಂ ತಾಮಾಗತಾಂ ದೃಷ್ಟ ಕ್ಷುದ್ರ ಸನ್ಯಾಮತ ಬ್ರವೀತ್ ಅಂತ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಯಾಕೆ ಬಂದಿದೀಯ ಅಂತ ಅವನು ಎಲ್ಲ ವಿಚಾರ ತಿಳಿಸ್ತಾನೆ. ಅವನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಎಷ್ಟೇ ಆದರೂ ಕೂಡ ಪತಿಯೇ ಪರದೈವ, ಅದರಲ್ಲೂ ಕೂಡ ಗಂಡನಿಗೆ ನೀನು ಒಂದು ಮಾತನ್ನು ಹೇಳದಂತೆ ಅವನಿಗೆ ಮೋಸ ಮಾಡಿ ಬಂದಿದ್ದೀಯಾ. ನಿನ್ನಂತೆ ಒಂದು ರೂಪವನ್ನು ಸೃಷ್ಟಿ ಮಾಡಿ, ಅದು ಇನ್ನೂ ದೊಡ್ಡ ಮೋಸ. ಹಾಗಾಗಿ ನೀನು ಇಲ್ಲಿ ಬಂದಿರೋದು ಸರಿಯಲ್ಲ. ಎಷ್ಟಿದ್ದರೂ ಕೂಡ ನಿನಗೆ ಗಂಡನ ಮನೆಯೇ ಗತಿ. ಹಾಗಾಗಿ ನೀನು ಅಲ್ಲಿಗೆ ವಾಪಸ್ ಹೋಗ್ಬಿಡು ಅಂತ ಕಳಿಸಿಬಿಡ್ತಾನೆ. ಅವಳಿಗೆ ಸೂರ್ಯನ ಜೊತೆ ವಾಸ ಮಾಡಲಿಕ್ಕೆ ಇಷ್ಟ ಇಲ್ಲ, ತಂದೆಯ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ಕೊನೆಗೆ ಹೀಗೆ ಹೋಗದೇನೆ ಕೊನೆಗೆ ತಾನೇ ಮಾಡ್ತಾಳೆ. ವಿಶೇಷವಾಗಿ 1000 ವರ್ಷಗಳ ಕಾಲ ಯಾವ ಉತ್ತರ ಕುರುದೇಶ ಅಂತ, ಕುರು ದೇಶದ ಉತ್ತರ ಭಾಗ, ಅಲ್ಲಿ ಹೋಗಿ ಒಂದು ಒಡವ ಎನ್ನುವಂತಹ ಹೆಣ್ಣು ಒಂದು ಕುದುರೆಯ ರೂಪವನ್ನು ಧಾರಣೆ ಮಾಡಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಂತೆ ಯಾವ ಸನ್ಯಾದೇವಿ. ಈ ಕಡೆ ಏನಾಯಿತು, ಸೂರ್ಯದೇವರು ಸಂಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಛಾಯಾದೇವಿ ಜೊತೆಗೆ. ಸೂರ್ಯದೇವರಿಗೆ ಇವಳೇ ಸನ್ಯಾ ಅಂತ ಅಂದುಕೊಂಡು ಮಾಡ್ತಾ ಇದ್ರು. ಹೀಗೆ ಆಗ್ತಾ 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 ಮುಂದೆ ಅವರಿಬ್ಬರಿಗೆ
ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು. ಸಂನ್ಯಾದೇವಿಯಲ್ಲಿ ಹುಟ್ಟಿದಂಥವರು 3 ಜನ. ಅದಾದ ಮೇಲೆ ಛಾಯಾದೇವಿಯಲ್ಲಿ ಮುಂದೆ ಇಬ್ಬರು ಮಕ್ಕಳು ಹುಡ್ತಾರೆ. ಅವರಿಗೆ ಶ್ರುತಶ್ರವ ಮತ್ತು ಶ್ರುತಕರ್ಮ ಅಂತ ಹೆಸರು. ಇವರಿಗೇನೆ ಮುಂದೆ ಶ್ರುತಶ್ರವ ಸಾವರ್ಣಿ ಮನು ಅಂತ ಪ್ರಖ್ಯಾತನಾಗ್ತಾನೆ. ಶ್ರುತಕರ್ಮ ಶನೈಶ್ಚರ ಎಂಬುದಾಗಿ ಪ್ರಖ್ಯಾತನಾಗ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಯಾವಾಗ ಛಾಯಾದೇವಿಗೆ ಇನ್ನು ಮಕ್ಕಳಾಗಿದ್ದಿಲ್ಲ, ಆವಾಗ ಅವಳು ತನ್ನ ಆ 3 ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಯಾವಾಗ ತನಗೆ ಇಬ್ಬರು ಮಕ್ಕಳು ಹುಟ್ಟಿದರೋ ಸಹಜವಾಗಿ ಏನಾಯ್ತು, ಅವಳಿಗೆ ತನ್ನ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆ 3 ಮಕ್ಕಳ ಮೇಲೆ ಪ್ರೀತಿ ಕಡಿಮೆ ಆಯಿತು. ಇದನ್ನು ನೋಡಿ ಸೂರ್ಯನಿಗೆ ಸ್ವಲ್ಪ ಸಂದೇಹ ಬರುತ್ತೆ, ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂತ. ಏನೋ ಇರ್ಬೋದು, ಕೊನೆ ಮಕ್ಕಳು ಚಿಕ್ಕ ಮಕ್ಕಳು ಜಾಸ್ತಿ ಪ್ರೀತಿ ಇರ್ಬೋದು ಅಂತ ಹಾಗೆ ಸುಮ್ಮನೆ ಆಗಿಬಿಡ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಆದರೆ ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ವಿಶೇಷವಾಗಿ ಧರ್ಮರಾಜನಿಗೆ, ಅದು ಯಮಧರ್ಮನಿಗೆ ಮತ್ತು ಶನೈಶ್ಚರನಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದಾಗ ಯಮ ಅವನು ಧರ್ಮದ ದೇವತೆ. ತಾಯಿಯ ಧರ್ಮ ಏನು? ಎಷ್ಟೇ ಮಕ್ಕಳಿದ್ದರೂ ಕೂಡ ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡಿಕೊಳ್ಳಬೇಕು, ಅದು ತಾಯಿಯ ಧರ್ಮ. ಆದರೆ ಈ ತಾಯಿ ಏನು ಮಾಡ್ತಾ ಇದ್ದಾಳೆ? ಇಬ್ಬರಿಗೆ ಜಾಸ್ತಿ ಪ್ರೀತಿ, 3ವರಿಗೆ ಕಡಿಮೆ ಪ್ರೀತಿ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವಳು ನನ್ನ ತಾಯಿಯೇ ಅಲ್ಲ ಅಂತ ಸಿಟ್ಟಿನಿಂದಾಗಿ ಯಮಧರ್ಮರಾಜ ಪದ ತರ್ಜಯಿಸೇ ಸ್ಮತೆ ಎಂಬ ಕಾಲಿನಿಂದಾಗಿ ಅವಳಿಗೆ ಒದ್ದು ಬಿಡ್ತಾನೆ ಅಂತೆ. ಹೀಗೆ ಒದ್ದಾಗ ಏನಾಗುತ್ತೆ, ಆ ಛಾಯಾದೇವಿಗೆ ತುಂಬ ಸಿಟ್ಟು ಬಂದು ಅವಳೇನು ಮಾಡ್ತಾಳೆ, ಯಮಸ್ತು ತೇನ ಶಾಪೇನ ಭೃಶಂ ಪೀಡಿತ ಮಾನಸಃ ತಸ್ಮಾತ್ ವೇಷ ಚರಣ ಪತಿಶ್ಚಿತಿ ನ ಸಂಶಯ ಅಂತ, ನನಗೆ ಒದ್ದಂತಹ ನಿನ್ನ ಚರಣ ಅದೇನಾಗುತ್ತೆ, ಪತಿಶ್ಚಿತಿ ನ ಸಂಶಯ, ಅದು ಹುಳ ಹಿಡಿದು ಹೋಗಿಬಿಡುತ್ತೆ, ನಾಶವಾಗಿ ಹೋಗಿಬಿಡುತ್ತೆ ಎಂಬುದಾಗಿ ಶಾಪ ಕೊಟ್ಬಿಡ್ತಾಳೆ. ಆವಾಗ ಯಮಧರ್ಮನಿಗೆ ಗೊತ್ತಾಗುತ್ತೆ ಅಂತೆ, ನಿಶ್ಚಿತವಾಗಿ ಇವಳು ಏನಲ್ಲ, ನನ್ನ ತಾಯಿ ಅಲ್ಲವೇ ಅಲ್ಲ ಅಂತ. ಯಾಕೆಂದರೆ ನನ್ನ ತಾಯಿಯಾಗಿದ್ದರೆ ಇವಳು ನಾನು ಒದ್ದರೂ ಕೂಡ ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ, ಸಿಟ್ಟು ಮಾಡ್ಕೊಂಡಿದ್ದರೂ ಕೂಡ ಶಾಪ ಕೊಡುವಂಥಕ್ಕೆ ಹೋಗ್ತಾನೆ ಇರಲಿಲ್ಲ. ಆದರೆ ಶಾಪ ಕೊಟ್ಟಿದ್ದಾಳೆ ಅಂತ ಹೇಳಿ ಇವಳು ಏನಾಗ್ತಾಳೆ, ನನ್ನ ತಾಯಿಯೇ ಅಲ್ಲ, ಇವಳು ಮಲತಾಯಿ ಎಂಬುದಾಗಿ ಅವಳಿಗೆ ನಿಶ್ಚಯ ಆಗುತ್ತೆ. ಇಷ್ಟಾದ ತಕ್ಷಣ ಯಮನಿಗೆ ತುಂಬ ದುಃಖ ಆಗುತ್ತೆ ಅಂತೆ. ದುಃಖ ಯಾಕೆ ಅಂತ ಹೇಳಿದ್ರೆ, ತಾನು ಕಾಲು ಕಳೆದುಕೊಂಡಕ್ಕೆ ದುಃಖ ಅಲ್ಲ ಹೊರತು ತನ್ನ ತಾಯಿ ಇಲ್ಲವಲ್ಲ ಅಂತ ದುಃಖ ಆಗುತ್ತೆ ಅಂತೆ ಅವನಿಗೆ. ಈ ರೀತಿಯಾಗಿ ಆದಾಗ ಅವನೇನು ಮಾಡ್ತಾನೆ, ನೇರವಾಗಿ ತನ್ನ ತಂದೆಯಾದಂತಹ ಸೂರ್ಯದೇವರ ಹತ್ರ ಬರ್ತಾನೆ. ಸೂರ್ಯದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾನೆ, ಇಲ್ಲ ಒಂದು ತಿಳಿಸ್ತಾನೆ. ಆವಾಗ ಸೂರ್ಯನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ನನ್ನ ಹೆಂಡತಿ ಒಟ್ಟು ಇಬ್ಬರ ಮೇಲೆ ಸಿಟ್ಟು, ಒಂದು ಸಂನ್ಯಾದೇವಿಯ ಮೇಲೂ ಸಿಟ್ಟು, ಛಾಯಾದೇವಿ ಮೇಲೆ ಸಿಟ್ಟು. ಯಾಕೆ ಅಂತ ಹೇಳಿದ್ರೆ, ಸಂನ್ಯಾದೇವಿ ನನಗೆ ಮೋಸ ಮಾಡಿ ತನ್ನ ರೂಪವನ್ನು ಇಟ್ಟು ಹೋಗ್ಬಿಟ್ಲು, ಅದು ಒಂದು ಸಿಟ್ಟು. ಈ ಛಾಯಾದೇವಿ ನನ್ನನ್ನೇ ಮೂರ್ಖನನ್ನಾಗಿ ಮಾಡಿ ಏನು ಮಾಡಿದ್ದಾಳೆ, ನನ್ನನ್ನು ಮೋಸ ಮಾಡಿದ್ದಾಳೆ. ಹಾಗಾಗಿ ಇಬ್ಬರ ಮೇಲೂ ತುಂಬ ಸಿಟ್ಟು ಬರುತ್ತೆ. ಇಷ್ಟಾದ ಮೇಲೆ ಯಮನಿಗೆ ಒಂದು ವಿಶೇಷ ಒಂದು ವರವನ್ನು ಕೊಡ್ತಾನಂತೆ. ನೀನೇನು ಚಿಂತೆ ಮಾಡಬೇಕು, ಇದು ನಿನ್ನಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ನಿನ್ನಲ್ಲಿ ಅವಳು ಸರಿಯಾದ ಪ್ರೀತಿಯನ್ನು ಮಾಡಲಿಲ್ಲ, ಹಾಗಾಗಿ ನೀನು ಹಾಗೆ ಮಾಡಿದ್ದೀಯಾ. ಹಾಗಾಗಿ ನಾನೇ ಮಾಡ್ತೇನೆ, ನಿನಗೆ ಒಂದು ವಿಶೇಷವಾದ ವರವನ್ನು ಕೊಡ್ತೇನೆ. ಯಾವಾಗ ಎಲ್ಲ ಕ್ರಿಮಿಗಳು ಕೂಡ ಬಂದು ನಿನ್ನನ್ನು ಕಾಲನ್ನು ತಿಂತಾವೋ, ತಿಂದ ಮೇಲೆ ಏನಾಗುತ್ತೆ, ನಿನ್ನ ಹೋದಂತಹ ಕಾಲು ಮತ್ತೆ ವಾಪಸ್ ಬರುತ್ತೆ ಅಂತ ವರವನ್ನು ಕೊಡ್ತಾನೆ. ಹೀಗೆ ಯಮಧರ್ಮರಾಜನ ಕಾಲು ನಾಶವಾಯಿತು. ಆದರೆ ಸೂರ್ಯದೇವರ ವರದಿಂದಾಗಿ ಮತ್ತೇನಾಯಿತು, ಪುನಃ ವಾಪಸ್ ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಸೂರ್ಯನಿಗೆ ತುಂಬ ಸಿಟ್ಟು ಬರುತ್ತೆ. ನೇರವಾಗಿ ಛಾಯಾದೇವಿಯ ಬಳಿ ಹೋಗಿ ಅವಳಿಗೆ ಶಾಪವನ್ನು ಕೊಡಲಿಕ್ಕೆ ಸಿದ್ಧನಾಗ್ತಾನೆ ಅಂತೆ. ಸಿದ್ಧಳಾದಾಗ ಯಾವ ಛಾಯಾದೇವಿ ಸೂರ್ಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾಳೆ. ಸೂರ್ಯ, ಇದರಲ್ಲಿ ನನ್ನದೇ ಯಾವುದೇ ರೀತಿಯ ತಪ್ಪಿಲ್ಲ, ನನ್ನನ್ನು ಸೃಷ್ಟಿ ಮಾಡಿದಂಥವಳು ಸಂನ್ಯಾದೇವಿ, ಹಾಗಾಗಿ ನಾನು ಅವಳ ಆಜ್ಞೆಯಂತೆ ನಡೆದುಕೊಂಡಿದ್ದೇನೆ, ಇದರಲ್ಲಿ ನನ್ನ ಯಾವ ತಪ್ಪಿಲ್ಲ ಅಂತ ಹೇಳಿಬಿಡ್ತಾಳೆ. ಸೂರ್ಯನಿಗೆ ಮತ್ತೆ ಸಿಟ್ಟು ಬಂದು ನೇರವಾಗಿ ಎಲ್ಲಿಗೆ ಹೋಗ್ತಾನೆ, ತನ್ನ ಮಾವನ ಮನೆಗೆ ಹೋಗ್ತಾನೆ, ವಿಶ್ವಕರ್ಮನ ಮನೆಗೆ. ವಿಶ್ವಕರ್ಮ ಬಂದು ಕೇಳ್ತಾನೆ, ಸೂರ್ಯ ಬಂದು ಕೇಳ್ತಾನೆ, ಮಗಳೆಲ್ಲಿ ಅಂತ. ವಿಶ್ವಕರ್ಮನಿಗೆ ಆಶ್ಚರ್ಯ ಆಗುತ್ತೆ, ಮಗಳು ನಿಮ್ಮ ಮನೆಗೆ ಬಂದಿದ್ದಲ್ಲ ಅಂತ. ಆವಾಗ ಗೊತ್ತಾಗುತ್ತೆ, ಸಂನ್ಯಾದೇವಿ ಈ ಕಡೆ ತಂದೆಯ ಮನೆಯಲ್ಲೂ ಇಲ್ಲ, ಈ ಕಡೆ ಗಂಡನ ಮನೆಯಲ್ಲೂ ಇಲ್ಲ. ಆವಾಗ ಸೂರ್ಯ ನಿಧಾನವಾಗಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ, ಆ ಸಂನ್ಯಾದೇವಿ ನನ್ನ ಮೇಲಿನ ಸಿಟ್ಟಿನಿಂದಾಗಿ ಏನು ಮಾಡ್ತಾ ಇದ್ದಾಳೆ, ಕುದುರೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ ಅಂತ. ಆವಾಗ ಅಲ್ಲಿ ಹೋಗಲ್ಬೇಕಂತ ತೀರ್ಮಾನ ಮಾಡ್ತಾನೆ. ಆವಾಗ ವಿಶ್ವಕರ್ಮ ಒಂದು ಉಪಾಯ ಮಾಡ್ತಾನೆ ಅಂತೆ. ಸೂರ್ಯ, ನನ್ನ ಮಗಳು ನಿನ್ನನ್ನು ಬಿಟ್ಟು ಹೋಗಿದ್ಯಾಕೆ, ನಿನ್ನ ಭಯಾನಕವಾದಂತಹ ಬಿಸಿಲಾದಂತಹ ರೂಪವನ್ನು ನೋಡಿ, ಮತ್ತೆ ನೀನು ಅದೇ ರೂಪದಿಂದಾಗಿ ಹೋದರೆ ಅಲ್ಲಿ ಏನಾಗೋದಿಲ್ಲ, ಅದು ಸಂಧಾನ ಆಗೋದಿಲ್ಲ, ಮತ್ತೆ ಜಗಳ ಆಗೇ ಆಗುತ್ತೆ.
ಹಾಗಾಗಿ ನಾನು ಹೇಗಿದ್ದರೂ ಕೂಡ ದೇವತೆಗಳ ಶಿಲ್ಪಿ, ನಿನ್ನನ್ನು ಚೆನ್ನಾಗಿ ಕಡೆದು ಒಬ್ಬ ಸುಂದರ ವ್ಯಕ್ತಿಯನ್ನಾಗಿ ಮಾಡ್ತೇನೆ, ಇಲ್ಲಿ ಬಾ ಅಂತ ಕರೀತಾರೆ. ಇಷ್ಟಾದ ಮೇಲೆ ವಿಶೇಷವಾಗಿ ರೂಪಂ ವಿವರ್ತಯದಂತೆ ಆದ್ಯಂ ಶ್ರೇಷ್ಠ ಮರಿಂದಮ ಎಂಬುದಾಗಿ ಆ ಯಾವ ಸೂರ್ಯದೇವರ ದೇಹದಲ್ಲಿ ಬೇಡವಾದಂತಹ ಎಲ್ಲ ಭಾಗವನ್ನು ಕೂಡ ನಿಧಾನವಾಗಿ ಕೆತ್ತಿ 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 ಸುಂದರವಾದಂತಹ ಒಬ್ಬ ಪುರುಷನ ರೂಪವನ್ನು ಆ ಸೂರ್ಯದೇವರಿಗೆ ಕೊಡ್ತಾನೆ. ಇದನ್ನು ನೋಡಿದಾಗ ಎಷ್ಟೋ ಆನಂದ ಆಗುತ್ತೆ ಅಂತ ಹೇಳಿ ತೇನಸೋ ವಿರಿಡಿತೋ ದೇವ ರೂಪೇಣಸೋ ದಿವಸ್ಪತಿ ಎಂಬುದಾಗಿ ಆ ಸೂರ್ಯದೇವರ ರೂಪವನ್ನು ನೋಡಿ ತಮಗೆ ನಾಚಿಕೆ ಆಗಿಬಿಡುತ್ತೆ ಅಂತೆ, ಸುಂದರ ರೂಪವನ್ನು. ಅಂದರೆ ಅಷ್ಟು ಸುಂದರವಾಗಿ ಆ ಯಾವ ಒಂದು ವಿಶ್ವಕರ್ಮ ಮಾಡಿದ್ದ. ಇಷ್ಟಾದ ಮೇಲೆ ವಿಶೇಷವಾಗಿ ತಾನೇನು ಮಾಡ್ತಾನೆ, ಆ ಸೂರ್ಯನ ದೇಹದಿಂದ ಕತ್ತರಿಸಿದಂತಹ ಬಿಸಿಯ ಭಾಗವೆಲ್ಲವನ್ನು ಕೂಡ ಒಂದು ಚಕ್ರದ ರೂಪದಲ್ಲಿ ಮಾಡಿ ವಿಶೇಷವಾಗಿ ಆ ಚಕ್ರವನ್ನು ಏನು ಮಾಡ್ತಾನೆ ಅಂತೆ ಪರಮಾತ್ಮನಿಗೆ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಆಯಿತು. ಇಷ್ಟಾದ ಮೇಲೆ ಸೂರ್ಯ ಎಲ್ಲಿ ಹೋದ? ಈಗ ನೇರವಾಗಿ ಆ ಕುರುದೇಶಕ್ಕೆ ಹೋದ. ಸನ್ಯಾದೇವಿ ತಪಸ್ ಮಾಡ್ತಾ ಇದ್ದಂತಹ ಸ್ಥಳ. ಹೋಗಬೇಕಾದ್ರೆ ತನ್ನದೇ ರೂಪದಿಂದಾಗಿ ಹೋಗೋದಿಲ್ಲ, ಹೊರತು ಕುದುರೆ ರೂಪದಿಂದಾಗಿ ಹೋಗ್ತಾನೆ. ಯಾಕೆಂದರೆ ಅವಳು ಕೂಡ ಕುದುರೆ ರೂಪದಲ್ಲಿ ಇದ್ಲು. ಹಾಗೆ ಕುದುರೆ ರೂಪದಿಂದ ಹೋಗ್ತಾನೆ. ಪರಸ್ಪರ ಅವರಿಬ್ಬರು ಕೂಡ ಪ್ರೀತಿಯನ್ನು ಮಾಡಿದಾಗ ವಿಶೇಷವಾಗಿ ಆ ಸನ್ಯಾದೇವಿಯ ಮೂಗಿನಿಂದಾಗಿ ಇಬ್ಬರು ಮಕ್ಕಳು ಹುಡ್ತಾರೆ ಅಂತೆ. ಅವರೇನೆ ನಾಸತ್ಯ ಮತ್ತು ದಸರಾ ಎನ್ನುವಂಥ ಅಶ್ವಿನಿ ದೇವತೆಗಳ ವೈದ್ಯರು, ಅವರಿಬ್ಬರು ಕೂಡ ಹುಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಸೂರ್ಯದೇವರು ತನ್ನ ನಿಜವಾದಂತಹ ಸ್ವರೂಪವನ್ನು ತೋರಿಸ್ತಾನೆ ಅಂತೆ. ಅದನ್ನು ನೋಡಿ ಒಂದ್ಸಲ ಆಶ್ಚರ್ಯ ಆಗುತ್ತೆ ಯಾರಿಗೆ? ಸನ್ಯಾದೇವಿಗೆ. ಸೂರ್ಯ ಹೌದಾ ಅಲ್ವಾ ಅಂತ. ಕೊನೆಗೆ ತಂದೆ ಬಂದು ಹೇಳ್ತಾನೆ ಅಂತೆ, ನಾನೇ ಇವನನ್ನು ಈ ರೀತಿ ಕಳೆದಿದ್ದೇನೆ ಅಂತ. ಈ ರೀತಿಯಾಗಿ ಎಲ್ಲವೂ ಕೂಡ ಆಗುತ್ತೆ. ಅದಾದ ಮೇಲೆ ವಿಶೇಷವಾಗಿ ಆ ಯಾವ ಸನ್ಯಾದೇವಿ ತನ್ನ ಗಂಡನ ಮನೆಗೆ ಬಂದು ವಾಸ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಮಗನಾದಂತಹ ಮನು ಅವನೇನೆ ಮುಂದೆ ಸಾವರ್ಣಿಕ ಮನ್ವಂತರದಲ್ಲಿ ಮನ್ವಂತರಕ್ಕೆ ಅಧಿಪತಿಯಾದ ಮನು ಪದವಿಯನ್ನು ಹೊಂದುತ್ತಾನೆ. ಅದಾದ ಮೇಲೆ ಶನೈಶ್ಚರ ವಿಶೇಷವಾಗಿ ಭ್ರಾತ ಶನೈಶ್ಚರಸ್ತತ್ರ ಗ್ರಹತ್ವಂ ಸತುಲಬ್ಧವಾನ್ ಅಂತ ನವಗ್ರಹಗಳಲ್ಲಿ ಒಬ್ಬನಾಗಿ ಶನೈಶ್ಚರ ಎಂಬುದಾಗಿ ಪ್ರಖ್ಯಾತನಾಗ್ತಾನೆ. ಅದಾದ ಮೇಲೆ ಯಮಧರ್ಮರಾಜ ಧರ್ಮಕ್ಕೆ ದೇವತೆಯಾಗಿ ನರಕಲೋಕಕ್ಕೆ ಅಧಿಪತಿಯಾಗ್ತಾನೆ. ಅದಾದ ಮೇಲೆ ಅವನ ತಂಗಿಯಾದಂತಹ ಯಮುನಾಚ ಯಶಸ್ವಿನಿ ಅಭವಚ್ಚ ಸರಿತ್ ಶ್ರೇಷ್ಠ ಅಂತ ಶ್ರೇಷ್ಠ ನದಿಯಾಗಿ ಇಡೀ ಜಗತ್ತನ್ನೇ ಪಾವನ ಮಾಡುವಂಥವಳಾಗ್ತಾಳೆ ಎಂಬುದಾಗಿ ವಿಶೇಷವಾಗಿ ಆ ವೈವಸ್ವತ ಮನುವಿನ ದಿವ್ಯವಾದ ಚರಿತ್ರೆಯನ್ನು ಹೇಳಿ, ಯಾರು ಈ ವೈವಸ್ವತ ಮನುವಿನ ಚರಿತ್ರೆಯನ್ನು ಶ್ರವಣ ಮಾಡ್ತಾರೋ, ಇದಂತು ಜನ್ಮ ದೇವಾನಾಂ ಶೃಣಿಯಾದ್ವಾ ಪಠೇತವ ಎಂಬುದಾಗಿ ಕೇಳಿದಂಥವರಿಗೆ ಆಪದಂ ಪ್ರಾಪ್ಯ ಮುಚ್ಚೇತ ಪ್ರಾಪ್ನುಯಾಚ್ಚ ಮಹದ್ಯಶಃ ಎಂಬುದಾಗಿ ಅವರಿಗೆ ಬಂದಂಥ ಎಲ್ಲ ವಿಧವಾದಂಥ ಆಪತ್ತುಗಳ ಪರಿಹಾರವಾಗಿ ವಿಶೇಷವಾಗಿ ಏನಾಗ್ತಾರೆ, ಒಳ್ಳೆಯ ಕೀರ್ತಿಯನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಅನೇಕವಾದಂಥ ವಿಚಾರಗಳನ್ನು ಹೇಳಿ ಕೊನೆಯ ಅಧ್ಯಾಯದಲ್ಲಿ ವಾಯುಪುರಾಣದಲ್ಲಿ ಇವತ್ತು ನಮಗೆ ಉಪಲಬ್ಧ ಇರುವಂಥ ಕೊನೆಯ ಅಧ್ಯಾಯ. ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಇರೋದು ಒಟ್ಟು 24,000 ಶ್ಲೋಕ. ಇಂದು ನಮಗೆ ಉಪಲಬ್ಧ ಇರೋದು ಕೇವಲ 11,000 ಶ್ಲೋಕ. ಅದರಲ್ಲಿ ಕೊನೆಯಲ್ಲಿ ಬರುವಂಥ ಅಧ್ಯಾಯದಲ್ಲಿ ಸುಮಾರು 4-5 ಅಧ್ಯಾಯಗಳಲ್ಲಿ ಗಯಾ ಕ್ಷೇತ್ರದ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ. ಆ ಗಯಾ ಕ್ಷೇತ್ರದ ಮಹತ್ವ, ಅದಕ್ಕೆ ಆ ರೀತಿಯಾದಂತಹ ಒಂದು ಪಾವಿತ್ರ್ಯತೆ ಹೇಗೆ ಬಂತು ಎಂಬುದಾಗಿ ವಿಶೇಷವಾಗಿ ಸನತ್ಕುಮಾರರು ನಾರದರಿಗೆ ಉಪದೇಶ ಮಾಡುವಂತಹ ಭಾಗ. ಅದರಲ್ಲಿ ಹಿಂದೆ ಗಯಾಸುರ ಎನ್ನುವಂಥ ದೊಡ್ಡ ಅಸುರ, ಅವನು ಏನು ಮಾಡ್ತಾನೆ, ಬ್ರಹ್ಮದೇವನ ಕುರಿತು ಒಂದು ವಿಶೇಷವಂತಹ ತಪಸ್ಸನ್ನು ಮಾಡ್ತಾನೆ ಅಂತೆ. ಆವಾಗ ಆ ಯಾವ ಎಲ್ಲ ದೇವಾನ ದೇವತೆಗಳು ಕೂಡ ಬಂದು ಅವನ ತಲೆಯ ಮೇಲೊಂದು ಶಿಲೆಯನ್ನು, ಕಲ್ಲನ್ನು ಸ್ಥಾಪನೆ ಮಾಡ್ತಾರೆ ಅಂತೆ. ಅದಕ್ಕೇನೆ ಗಯಾಶಿಲೆ ಎಂಬುದಾಗಿ ಹೆಸರು. ಇಷ್ಟಾದ ಮೇಲೆ ಮುಂದೆ ಬ್ರಹ್ಮದೇವರು ಕೂಡ ವಿಶೇಷವಾಗಿ ಆ ಗಯಾ ಕ್ಷೇತ್ರಕ್ಕೆ ಬಂದು ದೊಡ್ಡ ಯಾಗವನ್ನು ಮಾಡ್ತಾರೆ. ಅಂತಹ ಯಾಗಕ್ಕೆ ಸಾಕ್ಷಾತ್ ಪರಮಾತ್ಮನೇನೆ ಗದಾಧಾರಿಯಾಗಿ ಆ ಒಂದು ಯಾಗಕ್ಕೆ ಬಂದು ಪಾಲ್ಗೊಳ್ತಾನೆ. ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಏನಂತ ಹೆಸರು ಬಂತು, ಗಯಾ ಗದಾಧರ ಕ್ಷೇತ್ರ ಎಂಬುದಾಗಿ ಬಂತು. ಅಷ್ಟು ಮಾತ್ರ ಅಲ್ಲ, ಬಂದಂತಹ ಪರಮಾತ್ಮ ಅಲ್ಲಿಯೇನೆ ಗದಾಧರ ರೂಪಿಯಾಗಿ ನಿಂತುಕೊಂಡು ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಫಲ್ಗು ನದಿ ಎನ್ನುವಂಥ ನದಿಯಲ್ಲಿ ಇದೆ, ಆ ಕ್ಷೇತ್ರದಲ್ಲಿ ಇದೆ. ಅದೇ ರೀತಿಯಾಗಿ ವಿಶೇಷವಾಗಿ ಆ ಪರಮಾತ್ಮನ ಪಾದ ಇರುವಂತಹ ವಿಷ್ಣು ಪಾದದಲ್ಲಿ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಹ್ಮದೇವರು ಯಾಗ ಮಾಡಿದಂತಹ ಕಲ್ಪ ಯಾವುದು ಅಂತ ಹೇಳಿದ್ರೆ, ನಾವು ಇವತ್ತು ಇರುವಂತಹ ಶ್ವೇತವರಾಹ ಕಲ್ಪದಲ್ಲಿಯೇ ಬ್ರಹ್ಮದೇವರು ಆ ಗಯಾ ಕ್ಷೇತ್ರದಲ್ಲಿ ಯಾಗವನ್ನು ಮಾಡಿದ್ದು ಅಂತ ತಿಳಿಸ್ತಾ ಇದ್ದಾರೆ. ಶ್ವೇತಕಲ್ಪೇತು ವಾರಾಹೆ
ಗಯಾ ಯಾಗಮಕಾರಯಿತು ಎಂಬುದಾಗಿ ಬ್ರಹ್ಮದೇವರು ಆ ಶ್ವೇತವರಾಹ ಕಲ್ಪದಲ್ಲಿಯೇ ಯಾಗವನ್ನು ಮಾಡ್ತಾರೆ. ಹೀಗೆ ಆ ಗಯಾ ಕ್ಷೇತ್ರ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರ. ಗಯಾನಾಂನ ಗಯಾಖ್ಯಾತ ಅಂತ ಅತ್ಯಂತ ಖ್ಯಾತವಾದಂತಹ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಅತ್ಯಂತ ಕ್ರೂರವಾದಂತಹ ನರಕಗಳನ್ನು ಹೊಂದಿದಂತಹ ಎಲ್ಲ ಪಿತೃಗಳು ಕೂಡ ಯಾವಾಗ ನಮ್ಮ ಮಕ್ಕಳು ಬಂದು ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂತೆ. ವಿಶೇಷವಾಗಿ ಗರುಡ ಪುರಾಣದಲ್ಲಿ ಹೇಳುವಂತೆ ಜೀವಿತೇ ವಾಕ್ಯೀಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಯ ತ್ರಿವಿಹಿ ಪುತ್ರಸ್ಯ ಪುತ್ರತ ಅಂತ ಹೇಳ್ತಾರೆ. ಒಬ್ಬ ಮಗ ಯಾವಾಗ ನಿಜವಾಗಿಯೂ ಕೂಡ ಮಗ ಅಂತ ಕರೆಸ್ಕೊಳ್ತಾನೆ ಅಂತ ಹೇಳಿದ್ರೆ, ಒಂದು ಅವನ ತಂದೆ ತಾಯಿಗಳು ಬದುಕಿದ್ದಾಗ ಅವರ ಮಾತನ್ನು ಕೇಳುವುದು, ಎರಡನೆಯದ್ದು ಪ್ರತಿ ವರ್ಷ ಕೂಡ ಅವರಿಗೆ ಶ್ರಾದ್ದವನ್ನು ಮಾಡುವುದು, ಮೂರನೆಯದ್ದು ತಾನು ಬದುಕಿದ್ದಾಗ ಒಂದು ಸಲವಾದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡೋದರಿಂದಾಗಿ ಅವನು ನಿಜವಾದಂತಹ ಮಗ ಅಂತ ಕರೆಸ್ಕೊಳ್ತಾನೆ ಅಂತ. ಆ ರೀತಿಯಾಗಿ ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅಂತೆ. ಹೀಗೆ ವಿಶೇಷವಾಗಿ ಅಲ್ಲಿ ಹೋಗಿ ನಾವು ಶ್ರಾದ್ದಾದಿಗಳನ್ನು ಮಾಡುವಂಥದ್ರಿಂದಾಗಿ ವಿಶೇಷ ಪುಣ್ಯ. ಅದೆಲ್ಲ ಬೇಕಾಗಿಲ್ಲ. ಕೇವಲ ಗಯಾ ಪ್ರಾಪ್ತಂ ಸುತಂ ದೃಷ್ಟ ಪಿತೃಣಾಂ ಉತ್ಸವೋ ಭವೇತ್ ಪದ್ಭ್ಯಾಮಪಿ ಜಲಂ ಸೃಷ್ಟ ಸೋಸ್ಮಭ್ಯ ಕಿಂ ನದಾಸ್ಯತಿ ಅಂತ. ಅಂದರೆ ಒಬ್ಬ ವ್ಯಕ್ತಿ ಗಯಾ ಕ್ಷೇತ್ರಕ್ಕೆ ಹೋದರೆ ಸಾಕಂತೆ ಅವನ ಪಿತೃಗಳಿಗೆ ತುಂಬ ಸಂತೋಷ ಆಗಿಬಿಡುತ್ತೆ ಅಂತೆ. ಇನ್ನು ಗಯಾ ಕ್ಷೇತ್ರಕ್ಕೆ ಹೋಗಿ ನಮ್ಮ ಪಾದ ಪ್ರಕ್ಷಾಳನೆ, ಬ್ರಾಹ್ಮಣರ ಪಾದ ಪ್ರಕ್ಷಾಳನೆ ಅಲ್ಲ, ನಮ್ಮ ಕಾಲನ್ನು ನಾವು ಹೋಗಿ ಅಲ್ಲಿ ಯಾವ ಫಲಗುವನ್ನು ತೊಳೆದುಕೊಂಡ್ರೆ ಅದರಿಂದಲೇ ಅವರಿಗೆ ವಿಶೇಷವಾದ ತೃಪ್ತಿಯಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಗಯಾ ಗತ್ವಾನ್ನದಾತಾಚ ಯಪ್ ಪಿತರಸ್ತ್ಯನ ಪುತ್ರಿಣ ಅಂತ ಪಿಂಡದಾನ ತರ್ಪಣ ಎಲ್ಲವನ್ನು ಕೂಡ ಮಾಡಿದರೆ ಅವರಿಗೆ ವಿಶೇಷವಾದ ತೃಪ್ತಿ ಆಗೇ ಆಗುತ್ತೆ. ಹಾಗಾಗಿ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ. ಈ ರೀತಿಯಾಗಿ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದಾಗ ಕೇವಲ 3 ಜನರು ಮಾತ್ರ ಉದ್ಧಾರವಾಗುವುದಲ್ಲ, ಹೊರತು ಅವನ 7 ತಲೆಮಾರು ಎಂಬುದು ವಿಶೇಷವಾಗಿ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಗಯಾ ಪಕ್ಷತ್ರೇ ನಿವಾಸೀಚ ಪುನಾತಿ ಆಸಪ್ತಮಂ ಕುಲಂ ಅಂತ ಗಯಾ ಕ್ಷೇತ್ರಕ್ಕೆ ಹೋಗಿ 3 ಪಕ್ಷ ಅಂದರೆ 45 ದಿವಸ ಅಲ್ಲಿ ವಾಸ ಮಾಡಬೇಕು ಅಂತೆ. ಸಾಧ್ಯವಾಗದೇ ಹೋದರೆ ದಶಾಹಂ 10 ದಿನ ಅಥವಾ ಸಪ್ತರಾತ್ರಿ ಅಥವಾ 7 ದಿನ, ಅದಾಗದೇ ಹೋದರೆ ತ್ರಿರಾತ್ರಿಕಂ 3 ದಿವಸವಾದರೂ ಕೂಡ ಕನಿಷ್ಠ ಅಲ್ಲಿ ವಾಸ ಮಾಡಬೇಕು. ಹೀಗೆ ಅಲ್ಲಿ ಹೋಗಿ ನಾವು ವಾಸ ಮಾಡಿದಾಗ ಒಂದು ನಮ್ಮ ಉದ್ಧಾರವೂ ಆಗುತ್ತೆ, ಪಿಂಡ ಪ್ರದಾನಾದಿಗಳನ್ನು ಮಾಡಿದಾಗ ಅದರಿಂದಾಗಿ ಏನಾಗುತ್ತೆ ಪಿತೃಗಳ ಉದ್ಧಾರವೂ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಿಂಡಂ ದದ್ಯಾಚಿ ಪಿತ್ರಾದೇಹೆ ಆತ್ಮನೋಪಿ ತಿಲೈರ್ವಿನ ಅಂತ ಇವತ್ತು ನಾವು ಸನ್ಯಾಸಿಗಳು ಮಾಡಿಕೊಳ್ಳುವಂಥ ಆತ್ಮಶ್ರಾದ್ದ ಅಂತ ಕೇಳ್ತೇವೆ. ಆ ಗಯಾ ಕ್ಷೇತ್ರಕ್ಕೆ ಹೋಗಿ ನಾವು ಆತ್ಮಶ್ರಾದ್ದವನ್ನು ಮಾಡಿಕೊಂಡ್ರು ಕೂಡ ಅದಕ್ಕೆ ವಿಶೇಷ ಫಲ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಆತ್ಮಶ್ರಾದ್ದದಲ್ಲಿ ಒಂದು ವ್ಯತ್ಯಾಸ, ತಿಲೈಹಿ ವಿನ, ಎಳ್ಳು ಇಲ್ಲದಂತೆ ಆತ್ಮಶ್ರಾದ್ದವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ವಾಯುದೇವರು ತಿಳಿಸ್ತಾ ಇದ್ದಾರೆ. ಹೀಗೆ ತಾನು ಜೀವಿತಾವಧಿಯಲ್ಲಿ ಮಾಡಿದಂತಹ ಬ್ರಹ್ಮಹತ್ಯ, ಸುರಾಪಾನ, ಸ್ಥೇಯಂ ಗುರುಭಂಗನಾಗಮಃ ಪಾಪಂ ತತ್ಸಂಗಜಂ ಸರ್ವಂ ಗಯಾ ಶ್ರಾದ್ದಾದಿನಶ್ಯತೆ ಎಂಬುದಾಗಿ ತಾನು ಬದುಕಿದ್ದಾಗ ಮಾಡಿದಂತಹ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಏನಾಗುತ್ತೆ ಆ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಅದು ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ನಮಗೆ ಸಂಬಂಧ ಇಲ್ಲದೇ ಇರುವಂಥ ವ್ಯಕ್ತಿಗೆ ನಾವು ಅಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿದರೂ ಕೂಡ ಏನಾಗುತ್ತೆ, ಅದರಿಂದಾಗಿ ಅವರ ಉದ್ಧಾರವೂ ಆಗುತ್ತೆ, ಅದೇ ರೀತಿಯಾಗಿ ನಮ್ಮ ಉದ್ಧಾರವೂ ಕೂಡ ಆಗುತ್ತೆ. ಗರುಡ ಪುರಾಣದಲ್ಲಿ ವಿಶೇಷವಾಗಿ ಆ ಬಬ್ರುವಾಹನ ಎಂಥ ರಾಜನ ಚರಿತ್ರೆ ಬರುತ್ತೆ. ಅಲ್ಲಿ ಬಬ್ರುವಾಹನ ರಾಜ ಒಬ್ಬ ಪ್ರೇತದ ಉದ್ಧಾರಕ್ಕೋಸ್ಕರ ಶ್ರಾದ್ದವನ್ನು ಮಾಡ್ತಾನೆ. ಆ ಬಬ್ರುವಾಹನಿಗೂ ಪ್ರೇತಕ್ಕೂ ಸಂಬಂಧವೇ ಇರೋದಿಲ್ಲ, ಆದರೂ ಕೂಡ ಶ್ರಾದ್ದ ಮಾಡಿದಾಗ ಏನಾಗುತ್ತೆ ಅದು ಉದ್ಧಾರ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ನಿರಂತರವಾಗಿ ಯಾರು ಗಯಾ ಕ್ಷೇತ್ರದಲ್ಲಿ ಏನೇ ವಾಸವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಇನ್ನಷ್ಟು ವಿಶೇಷವಾದ ಫಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ತಾನು ಬದುಕಿದ್ದಾಗ ಒಂದು ಸಲವಾದರೂ ಕೂಡ ಏನು ಮಾಡಬೇಕು, ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ. ಇಷ್ಟಾದ ಮೇಲೆ ಇದೆಲ್ಲ ಮನುಷ್ಯರ ಕಥೆ ಆಯಿತು. ಸಾಮಾನ್ಯ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳು ಇರ್ತವೆ, ಅವುಗಳ ಕಥೆ ಏನು ಅಂತ ಹೇಳಿದ್ರೆ, ಕೀಟಕಾದಿ ಮೃತಾನಾಂಚ ಪಿತೃಣಾಂ ತಾರಣಾಯೇಚ ಅಂತ ಒಂದು ವೇಳೆ ಗಯಾ ಕ್ಷೇತ್ರದಲ್ಲಿ ಯಾವುದೋ ಒಂದು ಕ್ರಿಮಿ ಕೀಟ ಪಕ್ಷಿ ಪ್ರಾಣಿ ಮೃತರಾದರೆ, ಸತ್ತು ಹೋದರೆ ಏನಂತೆ ಅವರಿಗೆ ವಿಶೇಷವಾದಂಥ ಫಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಜ್ಞಾನ ಇಲ್ಲದೆ ಇರುವಂಥ ಅವುಗಳ ಉದ್ಧಾರವೇ ಅಗತ್ಯ ಅಂತ ಹೇಳಿದರೆ, ಜ್ಞಾನ ಇರುವಂತಹ ಮನುಷ್ಯ ಅಲ್ಲಿ ಹೋಗಿ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ಅವರ ಉದ್ಧಾರ ಆಗೇ ಆಗುತ್ತೆ. ಹಾಗಾಗಿ
ಅವನ್ನೆಲ್ಲವನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು. ಅದಾದ ಮೇಲೆ ದಂಡಂ ಪ್ರದರ್ಶಯಿತ್ಯ ಭಿಕ್ಷು ಗಯಾಂ ಗತ್ವಾನ ಪಿಂಡದಹ ಅಂತ ಸನ್ಯಾಸಿಯಾದವನು ಯಾವಾಗಲೂ ಪಿಂಡ ಪ್ರದಾನ ಮಾಡಲೇಬಾರ್ದು. ಗಯಾ ಕ್ಷೇತ್ರಕ್ಕೆ ಹೋಗಿದ್ದೀರಿ ಅಂತ ಏನೋ ಸ್ಪೆಷಲಾಗಿ ಮಾಡ್ಬೋದು ಅಂತ ಸರ್ವಥಾ ಮಾಡಬಾರ್ದು. ಗಯಾ ಕ್ಷೇತ್ರಕ್ಕೆ ಹೋದಾಗಲೂ ಕೂಡ ಏನು ಮಾಡಬಾರ್ದು, ಅವನು ಪಿಂಡ ಪ್ರದಾನ ಮಾಡಬಾರ್ದು. ಹೊರತು ದಂಡಂ ನ್ಯಸ್ತ ವಿಷ್ಣು ಪದೇ, ದಂಡವನ್ನು ಆ ವಿಷ್ಣು ಪದದ ಮೇಲೆ ಇಟ್ಟು ಅಲ್ಲಿ ಪ್ರತಿನಿತ್ಯ ತಾನು ಕೊಡುವಂಥ ದಂಡೋದಕವನ್ನು ಕೊಡಬೇಕು. ಅದರಿಂದ ಅವನ ಉದ್ಧಾರ ಎಂಬುದಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸನ್ಯಾಸಿಗಳು ಅಲ್ಲಿಯೂ ಕೂಡ ಶ್ರಾದ್ದವನ್ನು ಮಾಡಬಾರದು, ಅಲ್ಲಿಯೂ ಕೂಡ ಅವಶ್ಯವಾಗಿ ಮಾಡಲೇಬಾರದು. ಹೀಗೆ ಸನ್ಯಾಸಿಗಳಾದ ಕರ್ತವ್ಯ ಏನು ಅಂತ ಹೇಳಿದರೆ ವೇದಾಧ್ಯಯನ ಮತ್ತು ಪಾಠ ಪ್ರವಚನ, ಇದೇ ಸನ್ಯಾಸಿಗಳ ಪ್ರಧಾನವಾದಂತಹ ಅವರ ಕರ್ತವ್ಯ. ಹಾಗಾಗಿ ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಗಯಾ ಕ್ಷೇತ್ರ ಎಷ್ಟು ವಿಸ್ತಾರವಾಗಿದೆ ಅಂತ, ಒಟ್ಟು 7 ಯೋಜನದಷ್ಟು ಏನಾಗಿದೆ ಅದು ವಿಸ್ತಾರವಾಗಿದೆ. ಅದೇ ರೀತಿಯಾಗಿ ಅರ್ಧ ಯೋಜನದಷ್ಟು ಅಗಲವಾಗಿದೆ ಅಂತ, 7 ಯೋಜನ ಉದ್ದ, ಅರ್ಧ ಯೋಜನದಷ್ಟು ಅಗಲವಾಗಿದೆ ಯಾವ ಗಯಾ ಕ್ಷೇತ್ರ. ಈ ರೀತಿಯಾಗಿ ತಿಳಿಸಿ ತನ್ಮಧ್ಯೆ ಸರ್ವತೀರ್ಥಾನಿ ತ್ರಿಲೋಕ್ಯ ಯಾನಿ ಸಂತಿವೈ ಅಂತ 3 ಲೋಕದಲ್ಲಿ ವಾಸ ಮಾಡುವಂಥ ಎಲ್ಲ ತೀರ್ಥಗಳು ಕೂಡ ವಿಶೇಷವಾಗಿ ಆ ಗಯಾ ಕ್ಷೇತ್ರದಲ್ಲಿ ವಾಸವಾಗಿದೆ. ಹಾಗಾಗಿ ಗಯಾ ಕ್ಷೇತ್ರದಲ್ಲಿ ಅವಶ್ಯವಾಗಿ ಪಿಂಡ ಪ್ರದಾನ ಮಾಡಬೇಕು. ಆ ಗಯಾ ಕ್ಷೇತ್ರದಲ್ಲಿ ಯಾವುದರಿಂದಾಗಿ ಮಾಡಬಹುದು ಅಂತ, ಸಾಧ್ಯವಾದರೆ ಪಾಯಸೇನಾಪಿ ಚರುಣ ಸತ್ತುನಾ ಪಿಷ್ಟಕೇನ ಚ ಅಂತ, ಹಿಟ್ಟು ಸಿಕ್ಕರೆ ಹಿಟ್ಟಿನಿಂದಾಗಿ, ಅನ್ನ ಸಿಕ್ಕರೆ ಅನ್ನದಿಂದಾಗಿ, ಅರಳಿನ ಹಿಟ್ಟು, ಅರಳಿಟ್ಟು ಅಂತ ಏನು ಹೇಳ್ತೀವಿ, ಅರಳಿಟ್ಟು ಅಂತ, ಅದು ಸಿಕ್ಕರೂ ಕೂಡ ಅದರಿಂದಾಗಿ ಆದರೂ ಕೂಡ ನಾವು ಪಿಂಡವನ್ನು ಮಾಡಬೇಕು. ಒಟ್ಟಿನಲ್ಲಿ ಪಿಂಡ ಪ್ರದಾನ ಮಾಡೋದು ಅಲ್ಲಿ ಪ್ರಧಾನ ಅಂಶ. ಯಾವುದು ಸಿಗುತ್ತೋ ಅದರಿಂದಾಗಿ ಪಿಂಡ ಪ್ರದಾನ ಮಾಡಬೇಕು, ಅದರಿಂದಾಗಿ ವಿಶೇಷವಾದಂಥ ತೃಪ್ತಿಯಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಇರುವಂತಹ ಯಾವ ಬ್ರಾಹ್ಮಣರಿಗೆ ವಿಶೇಷವಾದಂತಹ ದಾನಾದಿಗಳನ್ನು ಮಾಡಬೇಕು, ಅದರಿಂದಾಗಿ ಏನಾಗ್ತಾರೆ ಅವನಿಗೆ ವಿಶೇಷವಾದಂಥ ಉದ್ಧಾರವಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಆ ಸೂರ್ಯದೇವರು, ಆ ಒಂದು ಗಯಾದಲ್ಲಿರುವಂತಹ ಬ್ರಾಹ್ಮಣರ ಬಗ್ಗೆ ಹೇಳಬೇಕಾದ್ರೆ ಬ್ರಹ್ಮ ಪ್ರಕಲ್ಪಿತಾನ್ ವಿಪ್ರಾಹ ಹವ್ಯ ಕವ್ಯಾದಿನಾರ್ಚಯಿತ್ ಅಂತ, ಅವರೆಲ್ಲರೂ ಕೂಡ ಬ್ರಹ್ಮದೇವರಿಂದಾಗಿ ಸೃಷ್ಟರಾದಂಥ ವಿಶೇಷ ಬ್ರಾಹ್ಮಣರು. ಆ ಗಯಾ ವಾಡರ ದೇವತೆಯನ್ನು ಕರಿತೇವೆ. ಹಾಗಾಗಿ ಅವರಿಗೆ ಅವಶ್ಯವಾಗಿ ನಾವೇನು ಮಾಡಬೇಕು, ಸಂತೋಷನ ಪಡಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ನೋಡುವಂತೆ ನಮಗೆ ಶ್ರಾದ್ದವನ್ನು ಬೇರೆಯವರು ಮಾಡಿಸಿದ್ರು ಕೂಡ ಕೊನೆಗೆ ಅವರು ಬಂದು ಏನಂತ ಹೇಳಬೇಕು, ಗಯಾಕೃತ ಶ್ರಾದ್ದ ಫಲಮಸ್ತು ಅಂತ ಅವ್ರು ಹೇಳಿದಾಗಲೇ ಅದರ ಪೂರ್ತಿ ಎಂಬುದಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಬ್ರಹ್ಮದೇವರೇ ಅವರನ್ನು ಆ ಕೆಲಸಕ್ಕೋಸ್ಕರ ಸೃಷ್ಟಿ ಮಾಡಿದಂಥದ್ದು. ಹಾಗಾಗಿ ಅವರಿಗೆ ವಿಶೇಷವಾದಂತಹ ದಾನಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೂರ್ಯ ಮೀನ ಲಗ್ನದಲ್ಲಿ ಇದ್ದಾಗ, ಮೇಷ, ಧನುಸ್ಸು, ಕುಂಭ ಮತ್ತು ಕನ್ಯಾ ಲಗ್ನದಲ್ಲಿ ಇದ್ದಾಗ ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಮುಂದೆ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ, ದಶಮಸ್ಕಂದದಲ್ಲಿ ಬರುವಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಶ್ರೀಕೃಷ್ಣ ಪರಮಾತ್ಮ ಯಾವ ವಸುದೇವ ಮತ್ತು ದೇವಕಿಯರ ಮಗನಾಗಿ ಹುಟ್ಟುತ್ತಾನೆ. ಆದರೆ ಹುಟ್ಟಿದ್ದು ಮಾತ್ರ ಇಲ್ಲಿ ದೇವಕಿ ಗರ್ಭದಲ್ಲಿ, ಬೆಳೆದದ್ದೆಲ್ಲವೂ ಕೂಡ ಯಶೋಧಾದೇವಿಯ ಮನೆಯಲ್ಲಿ. ಯಾಕೆಂದರೆ ನಾವು ಯಶೋಧಾದೇವಿ ಅವರು ಪಡೆದುಕೊಂಡಿದ್ದು ಏನು, ನಮ್ಮಲ್ಲಿ ಮಗ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಮಗನಾಗಿ ಮಾತ್ರ ಹುಟ್ಟಿದ. ಮುಂದೆ ಯಶೋಧಾದೇವಿಯಲ್ಲಿ ತಾನು ಎಲ್ಲವನ್ನು ಕೂಡ ಜೀವನವನ್ನು ಮಾಡಿದ. ಅದಾದ ಮೇಲೆ ಪ್ರಾರಂಭದಲ್ಲಿ ಏನೇ ನಾವೆಲ್ಲ ದಶಮಸ್ಕಂದದಲ್ಲಿ ಕೇಳುವಂತೆ ಪೂತನ ಮುಂತಾದಂತಹ ಸಂಹಾರ, ಶಕಟಾಸುರ, ಅದೇ ತೃಣಾವರ್ತ ಮುಂತಾದಂತಹ ಅನೇಕ ದೈತ್ಯರ ಸಂಹಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ಅನೇಕ ದೈತ್ಯರ ಸಂಹಾರವನ್ನು ಮಾಡಿ ಮುಂದೆ ಆಗಿನ ಕಾಲದ ಪ್ರಧಾನವಾದಂತಹ ದುಷ್ಟ ಯಾರು ಅಂತ ಹೇಳಿದರೆ ಅದು ಎಲ್ಲ ದುಷ್ಟರಿಗೂ ಒಡೆಯನಾದಂಥ ಕಂಸ. ಸಾಕ್ಷಾತ್ ಅವನ ಸೋದರ ಮಾವನಾಗಿದ್ದ. ಆ ಸೋದರ ಮಾವನಾಗಿದ್ದರೂ ಕೂಡ ಅವನ ಮೇಲೆ ಯಾವುದೇ ರೀತಿಯ ದಯೆಯನ್ನು ಕೂಡ ತೋರದಂತೆ ಏನು ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಅವನ ಸಂಹಾರವನ್ನು ಮಾಡ್ತಾನೆ. ಹೀಗೆ ಸಂಹಾರವನ್ನು ಮಾಡಿ ಮುಂದೆ ಆ ಕೀಚಕ ಮತ್ತು ಬಕಾಸುರ, ಹಿಡಿಂಬಾಸುರ ಮತ್ತು ಮಗಧ ರಾಜನಾದಂಥ ಜರಾಸಂಧ ಇವರೆಲ್ಲರನ್ನು ಕೂಡ ಏನು ಮಾಡ್ತಾನೆ, ವಾಯುದೇವರ ಮೂಲಕ ಅಂದರೆ ಭೀಮಸೇನ ದೇವರ ಮೂಲಕ ಸಂಹಾರವನ್ನು ಮಾಡಿ ಆ ವಾಯುದೇವರು ತನಗೆ ಪ್ರಧಾನರಾದಂತಹ ಸೇವಕರು. ವಿಶೇಷವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಂತೆ ಯಾವುದೇ ಅವತಾರವಾಗಲಿ ಅದರಲ್ಲಿ ಪ್ರಧಾನವಾಗಿ ಪರಮಾತ್ಮನಿಗೆ ಸಹಾಯಕರಾಗಿರುವಂಥವರು, ಸೇವಕರಾಗಿರುವಂಥವರು ವಾಯುದೇವರು. ಹಾಗೆ ಭೀಮಸೇನ ದೇವರ ಮೂಲಕ ವಿಶೇಷ ಸಂಹಾರಾದಿಗಳನ್ನು ಮಾಡ್ತಾನೆ. ಮುಂದೆ ಉದ್ಧವ, ವಿದುರ, ಸಂಜಯ ಮುಂತಾದಂತಹ ಜ್ಞಾನಿಗಳಿಗೆ ವಿಶೇಷವಾದಂತಹ ಉಪದೇಶವನ್ನು ಮಾಡಿ ಭಗವದ್ಗೀತೆ, ಉದ್ಧವಗೀತೆ ಅನ್ನೋದನ್ನು ಕೊಡ್ತಾನೆ. ಮುಂದೆ ಅನೇಕ ರೀತಿಯಾದಂತಹ ರುಕ್ಮಿಣಿ ಕಲ್ಯಾಣ, ಸತ್ಯಭಾಮ ಕಲ್ಯಾಣ, ಜಾಂಬವತಿ
ಅದಾದ ಮೇಲೆ ನರಕಾಸುರ ಅಪಹಾರ ಮಾಡಿದಂತಹ 16,108 ಜನರ ಕನ್ಯೆಯರ ವಿವಾಹ, ಹೀಗೆ ಇಷ್ಟೆಲ್ಲವನ್ನು ಕೂಡ ವಿಶೇಷವಾಗಿ ಪರಮಾತ್ಮ ಮಾಡಿ ಮುಂದೆ ತಾನು ಪರಂಧಾಮಕ್ಕೆ ತೆರಳುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ಇಷ್ಟು ಅನೇಕ ಅಂಶಗಳನ್ನು ತಿಳಿಸಿ ಮುಂದೆ ಈ ವಾಯುಪುರಾಣದ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ. ವಾಯುಪುರಾಣ ಹಿಂದೆ ಹೇಳಿದಂತೆ ವಾಯುದೇವರು ಉಪದೇಶ ಮಾಡಿದಂತಹ ಪುರಾಣ, ವಾಯುದೇವರು ಉಪದೇಶ ಮಾಡಿದಂತಹ ಪುರಾಣ. ಆದ್ದರಿಂದಾಗಿ ಇದಕ್ಕೆ ವಾಯುಪುರಾಣ ಎಂಬ ಹೆಸರು ಬಂತು. ಇಂತಹ ವಾಯುಪುರಾಣ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಇದರಲ್ಲಿ ಕಥಾಭಾಗ ಕಡಿಮೆ. ಸಾಮಾನ್ಯವಾಗಿ ಭಾಗವತ ಪುರಾಣ ಅಂತೂ ಸಂಪೂರ್ಣ ಕಥೆಗಳೇ ಜಾಸ್ತಿ. ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ಪದ್ಮಪುರಾಣ, ಬ್ರಹ್ಮಾಂಡ ಪುರಾಣದಲ್ಲಿ ಅನೇಕ ಕಥೆ ಭಾಗ ಜಾಸ್ತಿ ಇರುತ್ತೆ. ಆದರೆ ಈ ವಾಯುಪುರಾಣದಲ್ಲಿ ಕಥಾನಕ ತುಂಬ ಕಡಿಮೆ, ಸುಮಾರು 30-35 ಭಾಗದಷ್ಟು ಕೇವಲ ಸೃಷ್ಟಿಯ ಬಗ್ಗೆನೇ ತಿಳಿಸ್ತಾ ಹೋಗ್ತಾರೆ ವಾಯುದೇವರು. ಬ್ರಹ್ಮದೇವರು ಪ್ರಾರಂಭದಲ್ಲಿ ಮಾಡಿದಂತಹ ಸೃಷ್ಟಿ, ನಾಗಗಳ ಸೃಷ್ಟಿ, ಅನೇಕ ರೀತಿಯ ಸೃಷ್ಟಿ, ಅದಾದ ಮೇಲೆ ಪ್ರತಿಕಲ್ಪದಲ್ಲಿ ಮಾಡುವಂಥ ಸೃಷ್ಟಿ, ಅದಾದ ಮೇಲೆ ಯುಗಗಳ ವ್ಯವಸ್ಥೆ ಹೇಗಿತ್ತು, ನಗರದ ನಿರ್ಮಾಣ, ಹಳ್ಳಿಗಳ ನಿರ್ಮಾಣ, ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಜೀವನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಂಥ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಇಲ್ಲಿ ಆ ವಿಚಾರಗಳನ್ನು ವಿಶೇಷವಾಗಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ ನೋಡಿದಾಗ ದಶಮಸ್ಕಂದ ಸಂಪೂರ್ಣವಾಗಿ ಏನು ಮಾಡ್ತಾರೆ, ಕೃಷ್ಣನ ಕಥೆ ಹೇಳ್ತಾರೆ. ಇದರಲ್ಲಿ ಕೇವಲ ಒಂದೇ ಅಧ್ಯಾಯ, ಸುಮಾರು 80 ಶ್ಲೋಕದಲ್ಲಿ ಕೃಷ್ಣನ ಕಥೆಯನ್ನು ಮುಗಿಸಿಬಿಡ್ತಾರೆ. ಹಾಗಾಗಿ ಎಲ್ಲಿ ಯಾವ ವಿಚಾರ ಸಂಕ್ಷಿಪ್ತವಾಗಿ ಬಂದಿದೆನೋ ಅದನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ. ಇಲ್ಲಿ ವಿಸ್ತಾರವಾಗಿ ಬಂದದ್ದನ್ನು ಕೆಲವೊಂದು ಕಡೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಆ ರೀತಿಯಾಗಿ ವಾಯುದೇವರು ಉಪದೇಶ ಮಾಡುವಂತಹ ವಿಶೇಷವಾದಂತಹ ಒಂದು ಪುರಾಣದ ಮಹತ್ವವನ್ನು ಹೇಳಿ ಮುಂದೆ 50ನೇ ಅಧ್ಯಾಯದಲ್ಲಿ ಈ ವಿಶೇಷವಾಗಿ ವಾಯುಪುರಾಣದ ಶ್ರವಣದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಲಿಖೇದ್ವಾ ಲೇಖಯೇದ್ವಾಪಿ ಪೂಜಯೇದ್ವಾಪಿ ಪುಸ್ತಕಂ ತಸ್ಯ ಗೃಹೇ ಸ್ಥಿರಾ ಲಕ್ಷ್ಮೀ ಸುಪ್ರಸನ್ನ ಭವಿಷ್ಯತಿ ಉಪಾಖ್ಯಾನವಿದಂ ಪುಣ್ಯಂ ಗೃಹೇ ತಿಷ್ಠತಿ ಪುಸ್ತಕಂ ಅಂತ ವಿಶೇಷವಾಗಿ ಯಾರು ಈ ವಾಯುಪುರಾಣದ ಶ್ರವಣವನ್ನು ಮಾಡ್ತಾರೋ ಹೇಳ್ತಾರೋ, ಅದೇ ರೀತಿಯಾಗಿ ವಾಯುಪುರಾಣನ ಯಾರು ಬರೀತಾರೋ ಅಂತ. ಯಾಕೆಂದರೆ ಈಗಿನ ಕಾಲದಲ್ಲಿ ನಮಗೆ ಪುಸ್ತಕ ರೂಪದಲ್ಲಿ ಇದೆ, ಅದು ಸಿಕ್ಬಿಡ್ತಿ ಆರಾಮವಾಗಿ. ಆದರೆ ಹಿಂದೆ ಕಾಲದಲ್ಲಿ ಹಾಗಲ್ಲ, ಮ್ಯಾನಸ್ಕ್ರಿಪ್ಟ್ಗಳಲ್ಲಿ, ತಾಡವಾಲಗಳಲ್ಲಿ ತಾವೇ ಕೈಯಾಗಿ ಬರೀಬೇಕಾಗಿತ್ತು. ಹಾಗಾಗಿ ಬರೆಯೋದಕ್ಕೆ ಹಿಂದೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು. ಆ ರೀತಿಯಾಗಿ ಯಾರು ವಿಶೇಷವಾಗಿ ಈ ಒಂದು ವಾಯುಪುರಾಣ ತಮ್ಮ ಕೈಯಿಂದಾಗಿ ಬರೀತಾರೋ ಅವರಿಗೆ ರಾಜಸೂಯನ ತೇನೇಷ್ಟಂ ರಾಜಸೂಯೇನ ಅಂತ ರಾಜಸೂಯಾಗ ಮಾಡಿದಂಥ ವಿಶೇಷವಾದ ಪುಣ್ಯ ಎಂಬುದು ಬರುತ್ತೆ. ಅದೇ ರೀತಿಯಾಗಿ ಯಾರು ಈ ಒಂದು ಪುರಾಣದ ಶ್ರವಣವನ್ನು ವಾಚನವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನೇಕ ರೀತಿಯಾದ ಪುಣ್ಯಗಳು ಮತ್ತು ಸ್ವರ್ಗೀಯ ಲೋಕ ಎಂಬುದಾಗಿ, ಸ್ವರ್ಗದಲ್ಲಿ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ ಎಂಬುದಾಗಿ ಇಷ್ಟು ಇಲ್ಲಿಗೆ ಒಟ್ಟು 50ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಗಯಾ ಮಹಾತ್ಮೆ ಇದೇ ಕೊನೆ. ವಾಯುಪುರಾಣದಲ್ಲಿ ಇವತ್ತು ನಮಗೆ ಉಪಲಬ್ಧ ಇರುವಂತಹ ಭಾಗದಲ್ಲಿ ಕೊನೆಯ ಭಾಗ ಯಾವುದಂತೀರ ಗಯಾ ಮಹಾತ್ಮೆ. ಅದಾದ ಮೇಲೆ ಇನ್ನೂ ಅನೇಕ ವಿಚಾರಗಳು ಇದ್ದಿರಬಹುದು, ನಮಗೆ ಇವತ್ತು ಉಪಲಬ್ಧ ಆಗ್ತಾ ಇಲ್ಲ. ಆ ರೀತಿಯಾಗಿ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ಪುರಾಣ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ತಲಸ್ಪರ್ಶಿಯಾಗಿ, ಯಾಕೆಂದರೆ ಕೇವಲ ಗಯಾ ಕ್ಷೇತ್ರದ ಮಹತ್ವವನ್ನೇ ಸುಮಾರು 12 ಅಧ್ಯಾಯಗಳಲ್ಲಿ ಹೇಳ್ತಾರೆ. ಇನ್ನು ಶ್ರಾದ್ದಕಲ್ಪದ ಬಗ್ಗೆ ಸುಮಾರು 12 ಅಧ್ಯಾಯಗಳ ಬಗ್ಗೆ ಹೇಳ್ತಾರೆ. ಆಮೇಲೆ ಸೃಷ್ಟಿ ಪ್ರಕರಣದ ಬಗ್ಗೆ ಅಂತೂ ಬಹುತೇಕ ಭಾಗ ಸೃಷ್ಟಿ ಪ್ರಕರಣದ ಬಗ್ಗೆನೇ ಇದೆ. ಹೀಗೆ ಬೇರೆ ಕಡೆ ಇಲ್ಲದೇ ಇರುವಂಥ ಅನೇಕ ವಿಚಾರಗಳನ್ನು ಸೂಕ್ಷ್ಮವಾಗಿ ತಲಸ್ಪರ್ಶಿಯಾಗಿ ಮತ್ತು ಅಷ್ಟೇ ರಹಸ್ಯವಾಗಿ, ಕೆಲವೊಂದು ಕಡೆ ನಮಗೆ ಅರ್ಥನೇ ಆಗೋದಿಲ್ಲ, ಆ ರೀತಿಯಾಗಿ ತಿಳಿಸಿದಂತಹ ಒಂದು ದಿವ್ಯವಾದಂತಹ ಪುರಾಣ ವಾಯುಪುರಾಣ. ಅಂತಹ ವಾಯುಪುರಾಣದ ಚಿಂತನೆಯನ್ನು ನಾವೆಲ್ಲರೂ ಕೂಡ 7 ದಿವಸಗಳ ಕಾಲ ಈ ಒಂದು ಇಟ್ಟುಮಡುವಿನ ರಾಯರ ಸನ್ನಿಧಿಯಲ್ಲಿ ಮಾಡಿದ್ವಿ. ನಾನು ಪ್ರಾರಂಭದಲ್ಲಿ ಅವರು ಯಾವುದಾದ್ರೂ ವಿಚಾರ ಮಾಡಿ ಅಂತ ಹೇಳಿದ್ರು, ನಾನು ಕೆಲವೊಂದು ವಿಚಾರಗಳನ್ನು ಹೇಳಿದೆ, ಅದೆಲ್ಲ ಈಗಾಗಲೇ ಆಗಿಬಿಟ್ಟಿದೆ ಅಂತ ಹೇಳಿದರು. ಹಾಗಾಗಿ ಮುಂದೆ ನಾವು ವಾಯುಪುರಾಣ ಮಾಡೋಣ ಅಂತ ಕೇಳಿದೆ, ಅವಶ್ಯ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ಇದರಿಂದ ನಿಮಗೂ ಒಂದು ಹೊಸ ವಿಚಾರ ಆಗಿತ್ತು, ನನಗೂ ಒಂದು ಹೊಸ ವಿಚಾರನ ಅಧ್ಯಯನ ಮಾಡಿ ಹೇಳಿದಂಥ ಒಂದು ಅವಕಾಶ ಆಯಿತು. ಆ ರೀತಿಯಾಗಿ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈ 7 ವಾರಗಳ ಕೇಳಿದಂತಹ ತಮಗೆಲ್ಲರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸುತ್ತಾ, ಹೇಳಿದಾಗ ಅನೇಕ ರೀತಿಯ ತಪ್ಪುಗಳು ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ನನ್ನ ಜ್ಞಾನವೂ ಕಡಿಮೆ, ಇನ್ನೊಂದು ಪ್ರವಚನ ಗ್ರಂಥ ಕೂಡ ಅತ್ಯಂತ ಕ್ಲಿಷ್ಟವಾದದ್ದು. ಅನೇಕ ರೀತಿಯಾದಂತಹ ಪ್ರಕ್ಷೇಪಗಳು, ಹಿಂದೆ ಸೇರಿಸೋದು ಮುಂದೆ ಸೇರಿಸೋದು, ಕೆಲವೊಂದು ಕಡೆ ಮುಂದಿನ ಶ್ಲೋಕಕ್ಕೆ ಹಿಂದಿನ ಶ್ಲೋಕಕ್ಕೆ ಸಂಬಂಧನೇ ಇರೋದಿಲ್ಲ. ಕೆಲವೊಂದು ಅಂತರಗಳನ್ನು ನಾನು ಹೇಳೇ ಇಲ್ಲ, ಯಾಕಂದರೆ ಸುಮ್ಮನೆ ತಪ್ಪು ಅರ್ಥ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ. ಹಾಗಾಗಿ ನನಗೆ ಎಷ್ಟು ಅರ್ಥ ಇದೆ ಅಷ್ಟನ್ನು ತಿಳಿಸಿದ್ದೇನೆ. ಲೋಪದೋಷಗಳಿದ್ದಲ್ಲಿ ತಾವೆಲ್ಲರೂ ಮತ್ತು ಹಿರಿಯರೆಲ್ಲ ಕ್ಷಮಿಸಬೇಕು ಅಂತ ಕೇಳ್ತಾ, ಈ 1 ವಾರದ ವಾಯುಪುರಾಣದ ಪ್ರವಚನವನ್ನು
ಆ ರಾಯರ ಅಂತರ್ಯಾಮಿಯಾದಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ರಾಮಚಂದ್ರ ದೇವರಲ್ಲಿ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.